आनंदमयी चैतन्यमयी सत्यमयी परमे ओम नमो भगवते श्री अरविंदाय नमः। ನಿಮ್ಮೆಲ್ಲರಿಗೂ ನಮಸ್ಕಾರ. 2 ದಿವಸದ ಹಿಂದೆ ನಾವು ಯುಗಾದಿ ಉತ್ಸವವನ್ನು ಆಚರಿಸಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ತಡವಾಗಿ ಆದರೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಡೀ ವರ್ಷ ನಮಗೆ ಈ ಬೇವು ಬೆಲ್ಲ ಎರಡರ ಸಮ್ಮಿಶ್ರಣ ಏನು ಜೀವನ ಇದೆ, ಆ ಜೀವನದ ಸಾಕ್ಷಾತ್ಕಾರ ಆಗಲಿ. ಈ ಜೀವನ ಆನಂದ, ಉತ್ಸಾಹ, ಶಾಂತಿ ಇವೆಲ್ಲವುಗಳ ಒಂದು ಪರ್ಫೆಕ್ಟ್ ಸಮಾಗಮ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಈಗ ಗುರುಗಳು ಪಾಠ ಮಾಡುವಾಗ ಒಬ್ಬರು, ನೀವು ಎಷ್ಟು ಕಲಿಸಿದರೂ ನನಗೆ ಬರ್ತಾ ಇಲ್ಲ, ನೀವು ರೆಕಾರ್ಡ್ ಮಾಡಿಬಿಡಿ, ನಾವು ಅದನ್ನು ಕೇಳಿಕೊಂಡು ಅಗ್ನಿಹೋತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆಧ್ಯಾತ್ಮ ಮುಖ್ಯವಾಗಿ ಬಯಸುವಂಥದ್ದು ಸಮಾಧಾನ. ಇವತ್ತೆಲ್ಲ ನಾಳೆ ನಮಗೇನು ಬೇಕೋ ಅದು ಬಂದೇ ಬರ್ತದೆ. ಆದರೆ ಅದು ಬೇಗ ಬರೋದು ಅಥವಾ ಅದು ತಡವಾಗಿ ಬರೋದಕ್ಕೆ ಇರುವಂತಹ ಮುಖ್ಯವಾದ ಕಾರಣ ನಾವು ಅದರಲ್ಲಿ ಎಷ್ಟು ತೊಡಗಿಸ್ಕೊಳ್ತೀವಿ ಅಂತ. ನಾವು ನೋಡಿದ್ದೀವಿ, ಕೆಲವರು ಎಷ್ಟೇ ಇಡೀ ಜೀವನದ ತುಂಬ ಸಂಗೀತ ಸಾಧನೆ ಮಾಡಲಿಕ್ಕೆ ಹೋದರೂ ಕೂಡ ಸಂಗೀತ ಬರೋಲ್ಲ. ಕೆಲವರು ಚಿತ್ರಕಲೆಯನ್ನು ಆರಿಸ್ಕೊಂಡು ಇಡೀ ಜೀವನದ ತುಂಬ ಮಾಡ್ತಾರೆ, ಬರೋಲ್ಲ. ಇಲ್ಲಿ 2 ಕಾರಣ ಇದೆ. ಒಂದು, ನಾವು ಎಷ್ಟು ಇಂಟೆನ್ಸಿವ್ ಆಗಿ ಅದನ್ನು ಮಾಡಬೇಕು ಅಂತ ಬಯಸ್ತೀವೋ ಒಂದು. ಎರಡನೇದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದಂತಹ ಒಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ತಕ್ಕ ಹಾಗೆ ಅಥವಾ ಆ ಸ್ವಭಾವವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ ಭಗವಂತ ಯಾವಾಗಲೂ ಶಕ್ತಿ ಕೊಡ್ತಾ ಇರ್ತಾನೆ. ನಾವೆಲ್ಲ ಈ ಅಗ್ನಿಹೋತ್ರ ತರಗತಿಗೆ ಸೇರಿಕೊಂಡಿದ್ದೀವಿ ಅನ್ನೋ ಒಂದೇ ಕಾರಣದಿಂದ ನಮಗೆಲ್ಲ ಇದರಲ್ಲಿ ಆಸಕ್ತಿ ಇದೆ ಅನ್ನೋದು ಪ್ರೂವ್ ಆಗ್ತದೆ. ಅನುಮಾನನೇ ಬೇಡ. 7.5 ಕೋಟಿ ಕರ್ನಾಟಕದಲ್ಲಿರುವ ಜನರಲ್ಲಿ ನಾವು 10-20 ಜನ ಇಲ್ಲಿ ಸೇರಿದ್ದೀವಿ, ಇಷ್ಟು ಸಮಯ ಕೊಟ್ಟು ಗುರುಗಳ ಮುಂದೆ ಕೂಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ನಮಗೆ ಇದರ ಆಸಕ್ತಿ ಇದೆ ಅಂತ. ಹಾಗಾಗಿ ಆಸಕ್ತಿಯ ಕೊರತೆ ಇರಲಿಲ್ಲ. ಇಲ್ಲಿರುವ ಕೊರತೆ ನಮ್ಮ ಗ್ರಾಸ್ಪಿಂಗ್, ನಮ್ಮ ಅಟೆನ್ಷನ್, ನಮ್ಮ ಇನ್ವಾಲ್ವ್ಮೆಂಟ್, ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗಾಗಿ ಅವರ ಕೇಳುವುದನ್ನು ನಾವು ನಮ್ಮ ಶರೀರ, ಪ್ರಾಣ, ಮನಸ್ಸು ಈ 3 ವಿಷಯ ಇದ್ದಾವೆ ನಮ್ಮಲ್ಲಿ. ನಾನು ಅಂತ ಹೇಳಿದರೆ 3 ಇದ್ದಾವೆ. ಕೆಲವು ಸರಿ ಶರೀರ ಮುಂದೆ ಕೂತಿರುತ್ತೆ, ಆದರೆ ಮನಸ್ಸು ಮತ್ತು ಪ್ರಾಣ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇರಲ್ಲ. ಕೆಲವು ಸಾರಿ ಪ್ರಾಣ ಎಲ್ಲೆಲ್ಲೋ ಹೋಗ್ತಿರ್ತದೆ, ಅದಕ್ಕೆ ಇನ್ನೊಂದೇನೋ ಶಕ್ತಿ ತುಂಬಬೇಕು, ಅದರ ಬಗ್ಗೆ ಇನ್ವಾಲ್ವ್ ಆಗಿರ್ತದೆ. ನಾವು ಗುರುಗಳು ಹೇಳಿದ ಮಂತ್ರಗಳು ನಮಗೆ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ಇನ್ನು ಬಹಳ ಮುಖ್ಯವಾದ ತೊಡಕು ಅಂದರೆ ಮನಸ್ಸು. ಈ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರ್ತದೆ. ನಮಗೆಲ್ಲರಿಗೂ ಅನುಭವ ಇದೆ. ಮನಸ್ಸಿರುವವರೆಲ್ಲರಿಗೂ ಈ ಮನಸ್ಸಿನ ವಿಚಿತ್ರ ಆಟ ಏನಿದೆ ಅದೆಲ್ಲರಿಗೂ ಅನುಭವ ಇದೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂತಂದರೆ ಸಮಾಧಾನ, ಒಂದು ಕಾನ್ಫಿಡೆನ್ಸ್ ಇರಲಿ ನಮ್ಮಲ್ಲಿ. ಇವತ್ತಲ್ಲ ನಾಳೆ. ಈಗ ಒಂದೇ ತರಗತಿನಲ್ಲಿ ಕೆಲವರು 3 ದಿವಸಕ್ಕೆ ಕರೀತಾರೆ, ಕೆಲವರಿಗೆ 30 ದಿವಸ ಬೇಕು, ಕೆಲವರಿಗೆ 3 ವರ್ಷ ಬೇಕು. ಹೋಗಲಿ, ಆಗಲಿ ಬಿಡಿ, ಸಮಾಧಾನ ಇರಬೇಕು. ಹಾಗಾಗಿ ನಿಮಗೆ ಖಂಡಿತ ಎಲ್ಲರಿಗೂ ಶ್ರೀಧರ್ಜಿ ಹೇಳುವ ಮಂತ್ರ ಕಲಿಯೋ ಸಾಮರ್ಥ್ಯ ಇದೆ, ಆಸಕ್ತಿ ಇದೆ. ಈ ಮಂತ್ರಗಳನ್ನು ಬಹಳ ಬೇಗನೆ ಕಲಿಯೋದಕ್ಕೆ ಪೂರ್ಣ ಮನಸ್ಸು. ಅರ್ಧ ಗಂಟೆ ಅವ್ರ ಜೊತೆ ಕೂತ್ಕೊಂಡಾಗ ನಮ್ಮ ಮನಸ್ಸು ಇನ್ನೆಲ್ಲೂ ಹೋಗಬಾರ್ದು. ಅವ್ರು ಏನು ಹೇಳ್ತಾರೆ, ಅವರು ಹೇಳುವಂತಹ ಟೋನ್, ಅವರು ಹೇಳುವಂತಹ ಶಬ್ದ, ಗಣಾನಾಂತ್ವ ಅಂತ ಅವ್ರು ಹೇಳುವಾಗ ಈ ಗಣಾನಾಂತ್ವ ಅದೆಲ್ಲ ಶಬ್ದಗಳು ನಮಗೆ ರಿಜಿಸ್ಟರ್ ಆಗಬೇಕು. ಕಿವಿಯಲ್ಲೆಲ್ಲ, ಮನಸ್ಸಿನ ಮೇಲೆ ರಿಜಿಸ್ಟರ್ ಆಗಬೇಕು. ಅದಕ್ಕೋಸ್ಕರ ಅವರು ಮುಂದೆ ನಾವು ಕೂತ್ಕೊಂಡಾಗ ನಮ್ಮ ಮನಸ್ಸು ಪೂರ್ಣ ಹಸಿಯಾಗಿರಬೇಕು. ಹಸಿ ಅಂದರೆ ಏನಂದರೆ ಅಲ್ಲಿ ಜೀವ ಮೊಳೆಯೋದಕ್ಕೆ ಅಲ್ಲಿ ಅವಕಾಶ ಇದೆ. ಹಾಗಾಗಿ ಹಸಿ ಮನಸ್ಸಿನಿಂದ ನನಗೆಲ್ಲ ಗೊತ್ತಿದೆ ಅಂತಲೋ ಅಥವಾ ನನಗೇನು ಗೊತ್ತಾಗೋದಿಲ್ಲ ಅಂತಲೋ ಅನ್ನುವ ಭಾವನೆಯಿಂದ ಕೂತ್ರೆ ಯಾವ ವಿದ್ಯೆನೂ ಬರಲ್ಲ,
ಅಗ್ನಿಹೋತ್ರ ಅಂತೂ ಖಂಡಿತ ಬರಲ್ಲ. ಸೊ ನಾವೆಲ್ಲರೂ ಸಮಾಧಾನದಿಂದ ಇದನ್ನು ಮಾಡೋಣ. ಕಳೆದ ಶನಿವಾರ ನಾವು ಸೇರಿದಾಗ ಈ ವೇದದ ಜ್ಞಾನವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಅಥವಾ ವೇದ ಪ್ರಣೀತ ಜೀವನವನ್ನು ನಡೆಸುವುದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ಇರಬೇಕು ಅಂತ ಒಂದಷ್ಟು ನಾವು ಚರ್ಚೆ ಮಾಡಿದ್ದೀವಿ. ವೇದ ತಿಳ್ಕೊಳ್ಳೋದು ಒಂದಿದೆ. ವೇದದಲ್ಲಿ ನಮಗೆ ಸದ್ಯಕ್ಕೆ 25,000 ಮಂತ್ರಗಳಿದ್ದಾವೆ, ವೇದಗಳಿದ್ದಾವೆ. ಆ ಟೆಕ್ನಿಕಲ್ ವಿಷಯ ಒಂದು ಕಡೆಗಿರಲಿ. ನಾವು ಇಲ್ಲಿ ಸೇರ್ತಿರೋದು ಪ್ರತಿ ವಾರ ಈ ವೇದಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಈ ಋಷಿ ಮುನಿಗಳು ಏನು ತಪಸ್ಸು ಮಾಡಿ ನಮಗೆ ಒಂದು ಮಹಾಸಂಪತ್ತು ಕೊಟ್ಟಿದ್ದಾರೆ, ಅದು ಮಹಾಸಂಪತ್ತು. ಅದನ್ನು ಅನುಭವಿಸುವುದು ಹೇಗೆ? ಎಲ್ಲರಿಗೂ ಸಂಪತ್ತು ಇದ್ದರೆ ಅನುಭವಿಸುವಂತಹ ಯೋಗ ಇರಲ್ಲ. ನಾವು ನೋಡಿದ್ದೀನಿ ಕೆಲವರು ಶ್ರೀಮಂತರಿದ್ದಾರೆ, ಅವರು ಬಂಗಾರದ ಕಾಟ್ ಮಾಡಿಸ್ಕೊಂಡಿದ್ದಾರೆ, ಅವರ ಮೇಲೆ ತಿರುಗ್ತಿರೋ ಫ್ಯಾನು ಬಂಗಾರದ್ದು, ರಾತ್ರಿ ನೀರು ಕುಡಿಯೋದಕ್ಕೆ ಇಟ್ಕೊಂಡಿರುವಂತಹ ಪಾತ್ರೆ ಪಗಡೆಗಳು ಎಲ್ಲ ಬಂಗಾರದ್ದು, ಅವರು ಕೈ ತುಳಿತಾರೆ ಸಿಂಕು, ಅದು ಬಂಗಾರದ್ದು. ಆದರೆ ನಿದ್ದೆನೇ ಬರಲ್ವೇ? ಏನು ಮಾಡೋದು? ದೇವರು ಕೊಟ್ಟರೂ ಕೂಡ ಅದನ್ನು ನಮಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕಾದ್ದು, ನೀನು ಏನೇ ಕೊಡು, ಎಷ್ಟೇ ಕೊಡು, ಹೇಗೆ ಕೊಡು, ಆದರೆ ಅದನ್ನು ಅನುಭೋಗಿಸಿ ಆನಂದ ಪಡುವಂತಹ ವರವನ್ನು ಕೊಡುವಂಥ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನೀನು ಬಂಗಾರ ಕೇಳ್ತೀಯ, ಬಂಗಾರ ಕೊಡ್ತಾನೆ. ನಿನಗೆ ಅನುಭವಿಸೋದಕ್ಕೆ ಆಗದಿದ್ದರೆ ಮೃಷ್ಟಾನ್ನ ಕೊಡು ಅಂತ ಕೇಳ್ತೀವಿ. ಇಡೀ ಮೈ ತುಂಬ ಶುಗರ್ ಇದೆ, ಡಯಾಬಿಟಿಕ್ ಇದೆ, ಮೃಷ್ಟಾನ್ನ ತಿನ್ಲಿಕ್ಕಾಗತ್ತಾ 3 ಹೊತ್ತು? ನನ್ನ ಪಾತ್ರೆ ಎಷ್ಟಿದೆ? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಮುದ್ರಕ್ಕೆ ಒಬ್ಬ ಹೋದರೆ ಅವನು ಎಂಥ ಪಾತ್ರೆ ತಗೊಂಡು ಹೋಗ್ತಾನೆ ಅಷ್ಟು ನೀರು ತರ್ತಾನೆ ಅಂತ. ಅದಕ್ಕೆ ನಾವು ನಮ್ಮ ಪಾತ್ರೆ ಅಂದರೆ ನಮ್ಮ ಈ ಜಗತ್ತಿನಲ್ಲಿರೋ ಪಾತ್ರವನ್ನು ದೊಡ್ಡದಾಗಿಸಿ ವಿಸ್ತಾರ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಗ ನಾವು ಆ ಭಗವಂತನ ಕೃಪೆಯನ್ನಾಗಲಿ ಆ ಭಗವಂತನ ಅನುಗ್ರಹವನ್ನಾಗಲಿ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೇನು ಮಾಡಬೇಕು? ನಾವು ವೇದ ಅಧ್ಯಯನ ಮಾಡುವಾಗ ಈ ಭಾಷೆಯಲ್ಲಿ ಒಂದು ಶಬ್ದಕ್ಕೆ 3 ಬಗೆಯ ಅರ್ಥಗಳಿರ್ತವೆ. ಒಂದು ನೇರವಾದಂತಹ ಭೌತಿಕ ಅರ್ಥ, ವ್ಯಾವಹಾರಿಕ ಜಗತ್ತಿಗೆ ಸಂಬಂಧಿಸಲ್ಪಟ್ಟಂತಹ ಅರ್ಥ. ಇನ್ನೊಂದು ಸೂಕ್ಷ್ಮ ಅರ್ಥ, ಅಂದರೆ ಆ ಶಬ್ದ ಹೇಗೆ ಹುಟ್ಟಿತು, ಆ ಶಬ್ದದ ವ್ಯುತ್ಪತ್ತಿ ಹೇಗಾಯಿತು, ಆ ಶಬ್ದ ನಮ್ಮಲ್ಲಿ ಹೇಗೆಲ್ಲ ಬಳಕೆಯಲ್ಲಿದೆ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರ್ಥ ಲಾಕ್ಷಣಿಕ ಅರ್ಥ ಅಂತ ಹೇಳ್ತಾರೆ. ಲಾಕ್ಷಣಿಕ ಅರ್ಥ ಅಂತ ಹೇಳಿದರೆ ಲಕ್ಷಣ ಅಂದರೆ ಅದರೊಳಗೆ ಅನೇಕ ಸಂಗತಿಗಳು ಒಳಗೊಂಡಿರ್ತವೆ. ಈಗ ಉದಾಹರಣೆಗೆ ಪರಾಭವ, ಈಗ ಸಂವತ್ಸರದ ಹೆಸರು ಪರಾಭವ ಅಂತೇಳಿ, ಪರಾಭವ ಅನ್ನೋದೊಂದು ಶಬ್ದ ಹೇಳಿದರೆ ಸೋಲು ಅಂತ ಅರ್ಥ. ನೇರವಾಗಿ ಡಿಕ್ಷನರಿಯಲ್ಲಿ ನಾವು ಹೋಗಿ ಹುಡುಕಿದರೆ ಏನು ಕಾಣುತ್ತೆ ನಮಗೆ? ಪರಾಭವ ಅಂದರೆ ಸೋಲು ಅಂತ. ಅದರ ಸೂಕ್ಷ್ಮ ಅರ್ಥ ಹುಡುಕೊಂಡು ಹೋದರೆ ನಮಗೆ ಪರ ಭವ ಅಂತೇಳಿ ಸೂಕ್ಷ್ಮ ಅರ್ಥಕ್ಕೆ ನಾವು ಹೋದರೆ ಈ ಪರ ಅನ್ನೋದನ್ನು ಬಿಡಿಸ್ತೀವಿ. ಭವ ಅನ್ನೋದು 2 ಶಬ್ದ. ಪರ ಅಂದ್ರೇನು? ಅತೀತವಾದದ್ದು ಅಂತ. ಭವ ಅಂದ್ರೇನು? ಜಗತ್ತು ಅಂತ. ಪರಾಭವ ಅಂತೇಳಿದರೆ ಅದರ ಲಾಕ್ಷಣಿಕ ಅರ್ಥ ಈ ಭವವನ್ನು ಅಂದರೆ ಈ ಜಗತ್ತಿನಿಂದ ಮೀರಿ ಇದ್ದಿದ್ದು ಅಂತ. ಈ ಜಗತ್ತಿನಿಂದ ಮೀರಿ ಇದ್ದಿದ್ದು ಯಾವುದು? ಆಧ್ಯಾತ್ಮ. ಪರಾಭವ ಸಂವತ್ಸರ ಅಂದರೆ ಸೋಲಿನ ಸಂವತ್ಸರ ಅಲ್ಲ. ಈ ಜಗತ್ತಿನಿಂದ ಅಥವಾ ಈ ಜಗತ್ತಿನ ಜಂಜಡಗಳಿಂದ ನಾವು ಏನು ಭಾವವನ್ನು ಬೆಳೆಸ್ಕೊಂಡಿದ್ವಿ, ಭಾವಕ್ಕೆ ತಕ್ಕ ಹಾಗೆ ಭವ ಅಂತ, ಅದರಿಂದ ಮೀರಿ ಮೇಲೆ ಹೋಗಬೇಕು. ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ನಾವು ಸಂಗ್ರಹಿಸಬೇಕು. ಈ ಜಗತ್ತಿನಲ್ಲಿ ಇದ್ದರೂ ಕೂಡ ಎಲ್ಲ ನಮ್ಮ ಭಗವದ್ಗೀತೆಯಿಂದ ಹಿಡ್ಕೊಂಡು ಭಾರತೀಯ ಎಲ್ಲ ಶಾಸ್ತ್ರಗಳು ಒಂದೇ ಹೇಳೋದು ಏನು? ನೀರಿನಲ್ಲಿ ಇದ್ದಂತಹ ಕಮಲದಂತೆ ಇರು ಅಂತ. ಕಮಲ ಎಲ್ಲಿ ಬೆಳೆಯುತ್ತೆ? ಕೆಸರು ಕೊಚ್ಚೆಯಲ್ಲಿ ಕಮಲ ಬೆಳೆಯೋದು. ನೀವು ಅದ್ಭುತವಾಗಿ ತಂದು ಪಾತಿ ಮಾಡಿಬಿಟ್ಟು ಅದಕ್ಕೆಲ್ಲ ಗೊಬ್ಬರ ಹಾಕಿ ಬೆಳೆಸಿದ್ರೆ ಕಮಲ ಬೆಳೆಯಲ್ಲ, ಅದಕ್ಕೆ ಕೆಸರು ಬೇಕು. ಕೆಸರಲ್ಲೇ ಬೆಳೆಯೋದು ಕಮಲ. ಆಮೇಲೆ ಏನು ಮಾಡುತ್ತೆ? ಅದು ತನ್ನ ಮೇಲೆ ನೀರನ್ನು ಇಟ್ಕೊಳ್ಳಲ್ಲ. ಅಂದರೆ ಈ ಪ್ರಪಂಚದಲ್ಲಿ ಇರುತ್ತೆ, ಅದನ್ನು ತಾಗಿಸ್ಕೊಳ್ಳಲ್ಲ. ಅದಕ್ಕೆ ಇದು ಲಾಕ್ಷಣಿಕ ಅರ್ಥ ಅಂತ ಹೇಳ್ತೀವಿ. ಹಾಗೆ
ನಮ್ಮ ಬದುಕು ಈ ಜಗತ್ತಿನಲ್ಲಿ ನಾವು ಇರುವುದು ಅನಿವಾರ್ಯ. ನಾವು ಊಟ ಮಾಡೋದು ಅನಿವಾರ್ಯ, ನಿದ್ದೆ ಮಾಡೋದು ಅನಿವಾರ್ಯ, ಕೆಲಸ ಕಾರ್ಯ ಮಾಡೋದು ಅನಿವಾರ್ಯ, ಎಲ್ಲವೂ ಅನಿವಾರ್ಯ. ಈ ದೇಹ ಈ ಶರೀರ ಇರುವವರೆಗೂ ಅದರ ಮರ್ಯಾದೆಗೆ ತಕ್ಕಂತೆ ನಾವು ಇರಲೇಬೇಕಾಗ್ತದೆ, ಇರಬೇಕು ಕೂಡ. ಬಟ್ ಅಧ್ಯಾತ್ಮ ಸಾಧಕನಿಗೂ ಅಧ್ಯಾತ್ಮದ ಸಾಧನೆ ಮಾಡದೇ ಇರುವವನಿಗೂ ಒಂದು ಮುಖ್ಯವಾದಂತಹ ವ್ಯತ್ಯಾಸ ಏನಂದರೆ, ಸಾಧನೆ ಮಾಡೋನು ಅಥವಾ ವೇದದ ವಿದ್ಯಾರ್ಥಿ ಯಾರಿರ್ತಾರೆ, ವೇದವನ್ನು ಲಾಲನೆ ಪಾಲನೆ ಯಾರು ಮಾಡ್ತಿರ್ತಾರೆ, ಅವರು ಎಲ್ಲರೂ ಕೂಡ ಈ ಪ್ರಪಂಚದ ಲಾಕ್ಷಣಿಕ ಅರ್ಥದಲ್ಲಿ ಬದುಕಬೇಕು. ಅಂದರೆ ನಮಗೆ ನೇರವಾಗಿ ಇರುವಂತಹ ಈ ಪ್ರಪಂಚದ ಅರ್ಥ ಏನಿದೆ ಅದನ್ನು ಮೀರಿ ನಾವು ಹೋಗಬೇಕು. ಈಗ ಉದಾಹರಣೆಗೆ ಸೂರ್ಯ ಅಂದರೆ ಏನು, ವಿಜ್ಞಾನಕ್ಕೆ ಹೋಗ್ತೀವಿ ನಾವು. ಸೂರ್ಯ ಅಂದರೆ ಒಂದು ಬೆಳಕಿನ ಉಂಡೆ, ಬಿಸಿ, ಅದು ಬಿಸಿ ಮತ್ತು ಬೆಳಕನ್ನು ನಮಗೆ ಕೊಡುತ್ತೆ ಅಂತ. ಆದರೆ ವೇದಕ್ಕೆ ಬಂದಾಗ ಏನು ಹೇಳುತ್ತೆ, ಸೂರ್ಯ ಅಂತ ಹೇಳಿದರೆ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಯ ದ್ಯೋತಕ, ಮನುಷ್ಯನ ಆಧ್ಯಾತ್ಮಿಕ ಸಾಧನೆಯ ಉಗಮ, ಅದು ಈ ಸೂರ್ಯ ಅಂತ ಹೇಳ್ತೀವಿ. ಹಾಗೆ ಚಂದ್ರ, ನಕ್ಷತ್ರ, ಗೋವು, ನದಿ ಇವೆಲ್ಲ, ನದಿ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಹರಿತಿರುವಂತಹ ಶಕ್ತಿಯ ಪ್ರವಾಹ ಅಂತ ಹೇಳ್ತಾರೆ. ಹಾಗೆ ನಮಗೆ ಈ ಶರಣರ ಸಾಹಿತ್ಯಕ್ಕೆ ಬಂದರೆ ಅಲ್ಲಿ ಮರುಳು ಶಂಕರ ದೇವರು ಸಿಗ್ತಾರೆ. ನೋಡಿ, ಅವ್ರ ಜೀವನ ತುಂಬ ಅಧ್ಯಯನ ಯೋಗ್ಯವಾಗಿದೆ. ಜಗತ್ತಿನಲ್ಲಿ ನಾವು ಹೇಗಿರಬೇಕು, ಭಗವಂತ ನಮಗೆ ಏನೆಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಶಕ್ತಿಯಿಂದ ನಾವು ಆನಂದದಿಂದ ಸುಖದಿಂದ ಹೇಗಿರುವುದು ಮತ್ತು ನಮ್ಮ ಸಂಪರ್ಕದಲ್ಲಿ ಬಂದಿರುವಂತಹ ಎಲ್ಲರನ್ನು ಹೇಗೆ ಸುಖ ಮತ್ತು ಶಾಂತಿಯನ್ನು ಹಿಡಿದು ಅನ್ನೋದಕ್ಕೆ ಈ ಮರುಳು ಶಂಕರರ ಅವರು ಇತ್ತೀಚೆಗೆ ಅವರ ವಚನಗಳನ್ನು ನಾನು ಓದ್ತಾ ಇದ್ದೆ. ಆಗ ನನಗೆ ಬಹಳ ಅಪೀಲ್ ಆಯಿತು. ಓ, ಇಲ್ಲಿದೆಯಪ್ಪ, ಹೀಗೆ ಬದುಕಿದರೆ ಅನ್ನುವಂತಹ ಜೀವನ ಅವ್ರದ್ದು. ಈ ಮರುಳು ಶಂಕರ ದೇವರು ಇವರು ದೂರದ ದೇಶದಿಂದ ಬಂದಂಥವ್ರು. ಅವರು ಬಸವಣ್ಣನವರ ಕಲ್ಯಾಣಕ್ಕೆ ಬಂದು ನೆಲೆಸಿದಂಥವ್ರು. ಅವರು ಅನೇಕ ವರ್ಷಗಳ ಕಾಲ ಅವರು ಶರಣರ ಮಧ್ಯದಲ್ಲೇ ಓಡಾಡ್ತಾ ಇದ್ರು. ಯಾರು ಶರಣರು ಅಂದರೆ ಶಿವಭಕ್ತರು ಅಥವಾ ಬಸವಣ್ಣನವರ ಸಿದ್ಧಾಂತಗಳನ್ನು ನಂಬಿ ಪಾಲಿಸುವಂಥವ್ರು, ಅವ್ರ ಮಧ್ಯೆನೇ ಅವರು ವಾಸ ಮಾಡ್ತಿದ್ರು. ಆದರೆ ಈ ಮರುಳು ಶಂಕರ ದೇವರು ಆಧ್ಯಾತ್ಮದಲ್ಲಿ ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂತ ಎಲ್ಲರ ಅಂತರಂಗವನ್ನು ಅರಿತುಕೊಳ್ಳಬಲ್ಲಂತಹ ಬಸವಣ್ಣನವರಿಗೂ ಕೂಡ ಗೊತ್ತಾಗಿರಲಿಲ್ಲ ಇವರ ಬಗ್ಗೆ. ಅಂದರೆ ಅವರು ಈ ಮರುಳು ಶಂಕರ ದೇವರು ಎಲ್ಲಿಯೂ ಕೂಡ ಶೋ ಮಾಡ್ತಾ ಇರಲಿಲ್ಲ. ಓ, ನನಗಿದು ಗೊತ್ತಿದೆ, ನಾನು ಇಷ್ಟು ಅಧ್ಯಾತ್ಮದಲ್ಲಿ ಮೇಲೆ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು. ಇವತ್ತು ನಾವು ನೋಡ್ತೀವಿ, ಇವತ್ತು ಈ ಭವಿಷ್ಯ ಎಲ್ಲ ಹೇಳಿಕ್ಕೆ ಬರ್ತಾರೆ, ನೋಡ್ತೀವಿ. 5-10 ಬೆರಳುಗಳಲ್ಲಿ ಉಂಗುರ ಹಾಕ್ಕೊಂಡಿರ್ತಾರೆ, ಕೊರಳಲ್ಲಿ 1 kg ಚಿನ್ನದ ಸರ ಹಾಕ್ಕೊಂಡಿರ್ತಾರೆ, ಮೈ ಮೇಲೆ ಒಂದು ಅದ್ಭುತವಾದಂತಹ ಕಾಶ್ಮೀರಿ ಶಾಲು ಹೊದ್ಕೊಂಡಿರ್ತಾರೆ. ಸೊ ಅದು ತೋರಿಕೆ. ಅದನ್ನು ನೋಡಿ ಇವರು ಮಹಾ ಜ್ಯೋತಿಷ್ಯಕಾರರು ನಿರ್ಧಾರ ಮಾಡೋದಿದೆಯಾ? ಹಾಗಲ್ಲ. ಆದ್ದರಿಂದ ಇವರು ಈ ಮರುಳು ಶಂಕರ ದೇವರು ಆತ್ಮಾರಾಮರು, ಆತ್ಮನಲ್ಲಿ ರಾಮನನ್ನು ಕಂಡವರು ಅಥವಾ ಆತ್ಮನನ್ನು ರಾಮನನ್ನಾಗಿ ಮಾಡಿಸಿದಂಥವ್ರು. ಇವರು ಸ್ವಲೀಲೆಯಲ್ಲಿಯೇ ಆನಂದವನ್ನು ಪಡೆದಂಥದ್ದು. ತಮ್ಮ ಆತ್ಮದಲ್ಲಿಯೇ ತಾವು ಆನಂದವನ್ನು ಪಡೆಯುವಂಥವರು. ಈ ಆತ್ಮ ಅಂತನ್ನೋದು ಶೋಕೇಸ್ನಲ್ಲಿ ಇಡುವಂತಹ, ಎಲ್ಲರನ್ನು ಆಕರ್ಷಿಸುವುದಕ್ಕೆ ಬಳಸುವಂತಹ ವಸ್ತು ಅಲ್ಲ ಅನ್ನೋದನ್ನು ಚೆನ್ನಾಗಿ ಮನಗಂಡಿರುವಂಥವರು ಈ ಮರುಳು ಶಂಕರರ ದೇವರು. ಈಗ ನಾವು ಅನೇಕ ಸಾರಿ ಗುರುಗಳನ್ನು ನೋಡ್ಲಿಕ್ಕೆ ಹೋಗ್ತೀವಿ, ಸಾಧು ಸನ್ಯಾಸಿಗಳು ನೋಡ್ಲಿಕ್ಕೆ ಹೋಗ್ತೀವಿ. ಏನು ಮಾಡ್ತೀವಿ, ಅವ್ರ ಕೈಗೊಂದು ಹಣ್ಣು ಕೊಡ್ತೀವಿ, ಅವರು ಅದನ್ನು ಸ್ಪರ್ಶ ಮಾಡ್ತಾರೆ. ಹಣ್ಣು, ನೈವೇದ್ಯನೋ ಏನೋ ಒಂದು ಕೊಡ್ತೀವಿ, ಅದನ್ನು ಅವರು ಸ್ಪರ್ಶ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಅದು ವಾಪಸ್ ಕೊಟ್ಟಾಗ ನಾವು ಅದನ್ನು ಕೇವಲ ಹಣ್ಣು ಅಂತ ಅನ್ನಲ್ಲ, ಏನಂತೀವಿ, ಅದಕ್ಕೆ ಪ್ರಸಾದ ಅಂತ ಹೇಳ್ತೀವಿ. ಈ ದೇವರಿಗೆ ನಾವು ನೈವೇದ್ಯ ಇಡ್ತೀವಿ, ಆ ನೈವೇದ್ಯ ಇಟ್ಟ ಮೇಲೆ ಅದನ್ನು ಸ್ವೀಕರಿಸುವಾಗ ಇದು ಬರೀ ಊಟ ಅಂತ ಹೇಳ್ತೀವ? ಇಲ್ಲ, ಇದು ಪ್ರಸಾದ ಅಂತ ಹೇಳ್ತೀವಿ. ಅದು ಮೊದಲಿನ ಥರ ಹಣ್ಣಲ್ಲ, ಮೊದಲಿನ ಥರ ಕೇವಲ ಊಟ ಅಲ್ಲ. ಹಾಗಂದರೆ
ಆ ಹಣ್ಣಿನ ಬಗ್ಗೆ, ಆ ಊಟದ ಬಗ್ಗೆ ನನ್ನ ಭಾವನೆ ಬದಲಾಗಿದೆ. ಅಷ್ಟೇ ಅಲ್ಲ, ನನ್ನ ಭಾವನೆ ಎತ್ತರಕ್ಕೇರಿದೆ, ಉನ್ನತಕ್ಕೇರಿದೆ. ಕೇವಲ ಹಣ್ಣು ಅನ್ನೋದು ಪ್ರಸಾದ ಆಗಿದೆ. ಕೇವಲ ಊಟ ಅನ್ನೋದು ನನಗೊಬ್ಬನಿಗೆ. ಪ್ರಸಾದ ಅಂದರೆ ಅದು ಭಗವಂತನಿಂದ ಬಂದಂತಹ ವಸ್ತು. ಅಂದರೆ ಭಗವಂತನಿಂದ ಅದು ಪವಿತ್ರಗೊಂಡಿದೆ. ಅದನ್ನು ಸ್ವೀಕಾರ ಮಾಡುವುದರಿಂದ ನಾನು ಭಗವಂತನ ಕಡೆಗೆ ವಿಶೇಷವಾಗಿ ಸೆಳೆಯಲ್ಪಡ್ತೀನಿ. ಭಗವಂತನ ಕಡೆಗೆ ನಾನು ಹೋಗ್ತಾ ಇದ್ದೀನಿ, ಅಥವಾ ನನ್ನೊಳಗೆ ಇರುವಂತಹ ಭಗವಂತನನ್ನು ಆಸ್ವಾದಿಸಿ ಆನಂದಿಸ್ತಾ ಇರ್ತೀನಿ ಅಂತ ಆ ಪ್ರಸಾದಕ್ಕೊಂದು ಭಾವನೆ ಬರ್ತದೆ. ಇಂತಹ ಭಾವನೆ ಬರುವುದಕ್ಕೆ ಎಲ್ಲ ಅಧ್ಯಾತ್ಮ ಸಾಧನೆ ಇರೋದು. ನಮಗೇನು ಸಾಮಾನ್ಯ ಜೀವನದಲ್ಲಿ ಎಲ್ಲ ಸಾಮಾನ್ಯವಾದದ್ದು ಕಾಣಿಸ್ತಾ ಇರ್ತದೆ. ಈ ಸಾಮಾನ್ಯವಾದದ್ದನ್ನೆಲ್ಲ ನಮ್ಮ ಭಾವನೆ ಅಸಾಮಾನ್ಯಗೊಳಿಸಬೇಕು. ಅದಕ್ಕೋಸ್ಕರನೇ ಮಂತ್ರಗಳಿರೋದು. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ನೀನು ನಮ್ಮ ಮಾತುಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಹತ್ತಿರ ಚೆನ್ನಾಗಿ ಕೇಳಿಸಿಕೊಂಡು ನಮ್ಮ ಬಳಿಗೆ ಬಾ ಅಂತ ಪ್ರಾರ್ಥನೆ ಮಾಡ್ತಾರೆ ಋಷಿಗಳು. ಚೆನ್ನಾಗಿ ಕೇಳಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಯಾರೋ ಒಬ್ಬರು, ನೀವು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂತಿರ್ತೀರಿ, ಯಾರ ಜೊತೆಗೆ ಸಂವಹನ ಮಾಡ್ಬೇಕಂತಿರ್ತೀರಿ, ಅವ್ರು ತುಂಬ ದೂರದಲ್ಲಿದ್ದರೆ ನೀವು ಮಾತಾಡಿದ್ದು ಕೇಳಿಸಲ್ಲ. ನಾನು ಮಾತಾಡಿದ್ದು ಚೆನ್ನಾಗಿ ಕೇಳಿಸ್ಕೋಬೇಕಂದ್ರೆ ಅವರು ಕೇಳಿಸಿಕೊಳ್ಳುವಷ್ಟು ಹತ್ತಿರದಲ್ಲಿರಬೇಕು. ಗಣಪತಿ, ನನ್ನ ಪ್ರಾರ್ಥನೆಯನ್ನು ನೀನು ಚೆನ್ನಾಗಿ ಕೇಳಿಸ್ಕೊ, ಆನಶುನ್ಮನ್, ಚೆನ್ನಾಗಿ ಕೇಳಿಸಿಕೋ ಅಂತ ಹೇಳಬೇಕಾದ್ರೆ ನೀನು ನನ್ನ ಹತ್ತಿರದಲ್ಲಿ ಇರು, ನೀನು ಯಾವಾಗಲೂ ನನಗೆ ಶಕ್ತಿಯನ್ನು ತುಂಬುತ್ತಾ ಇರು ಅಂತ ಋಷಿಗಳು ಕೇಳ್ತಾರೆ. ಹಾಗೆ ನಾವು ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ನಾನೇನೆಲ್ಲ ಮಾಡ್ತೀನಪ್ಪ, ಅಜ್ಞಾನ ಇದೆ ನನಗೆ, ನೀನು ಏನಂತ ಪೂರ್ಣ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗಾಗಿಲ್ಲ. ನಾನು ಕೇವಲ ನಿನಗೆ ಸರೆಂಡರ್ ಆಗಿದ್ದೀನಿ, ನಿನಗೆ ಶರಣಾಗತ ಆಗಿದ್ದೀನಿ. ಹಾಗೆ ಒಬ್ಬ ಚಿಕ್ಕ ಮಗು ತುಂಬಿದ ಜಾತ್ರೆಯಲ್ಲಿ ಒಂದು ಮಗುವಿಗೆ ಅಪ್ಪ ಕೈ ಹಿಡ್ಕೊಂಡು ನಡೆಸ್ತಾನೆ. ಅಪ್ಪನ ಕೈ ಹಿಡಿದುಬಿಟ್ರೆ ಮಗು ಎಲ್ಲೂ ತಪ್ಪಿಸ್ಕೊಳ್ಳಲ್ಲ. ಎಷ್ಟೇ ಜಾತ್ರೆ ಇರಲಿ, ಎಷ್ಟೇ ಜನ ಇರಲಿ, ಎಷ್ಟೇ ಗಲಾಟೆ ಇರಲಿ, ಏನೇನೇ ನಡೀತಾ ಇರಲಿ, ಒಂದೇನಿರಬೇಕು, ಕೇವಲ ಮಗು ಅಪ್ಪನ ಕೈ ಹಿಡಿದಿರಬೇಕು. ಅಪ್ಪನಿಗೆಲ್ಲ ಗೊತ್ತು ಜಾತ್ರೆಯಲ್ಲಿ ಎಲ್ಲೆಲ್ಲಿ ದಾರಿ ಇದೆ, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ದೊಡ್ಡವರು. ಆದರೆ ಈ ಮಗುವಿಗೆ ಅದೆಲ್ಲ ಗೊತ್ತಿಲ್ಲ. ಜಾತ್ರೆ ಸಂತೆ ಗೊತ್ತಿಲ್ಲ, ರಸ್ತೆಗಳು ಗೊತ್ತಿಲ್ಲ, ಅಲ್ಲಿನ ಜನಗಳು ಹೇಗೆ ವರ್ತಿಸ್ತಾರೆ ಅಂತ ಗೊತ್ತಿಲ್ಲ. ಆದರೆ ಮಗು ಅಪ್ಪನ ಕೈ ಹಿಡಿದ್ಬಿಟ್ರೆ ಎಲ್ಲ ಸಮಸ್ಯೆಗಳಿಂದ ದೂರ ಆಗಿ ಎಲ್ಲಿ ಹೋಗಿ ಏನೇನು ನೋಡಬೇಕೋ, ಏನೇನು ಅನುಭವಿಸಬೇಕು ಎಲ್ಲ ನೋಡಿ, ಎಲ್ಲ ಅನುಭವಿಸಿ ಅಂತಿಮ ಗುರಿ ಅಂದರೆ ತನ್ನ ಮನೆಯನ್ನು ತಾನು ಸುರಕ್ಷಿತವಾಗಿ ತಲುಪುವ ಹಾಗೆ ಈ ಎಲ್ಲ ಮಂತ್ರಗಳು ಮತ್ತು ಈ ಮಂತ್ರದ ದೇವತೆಗಳ ಜೊತೆಗೆ ನಾವು ಆ ತಾದಾತ್ಮ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾರದರ ಉದಾಹರಣೆ ತಗೊಳ್ಳಿದ್ವಿ. ಹೇಗಿರಬೇಕು ಮನಸ್ಥಿತಿ ಅಂತ ಹೇಳಿದರೆ, ಈ ನಾರದರು ನಾವೆಲ್ಲ ಕೇಳಿದ್ದೀವಿ, ತ್ರಿಲೋಕ ಸಂಚಾರಿಗಳು ಮತ್ತು ದೇವತೆಗಳಿಗೆ ಒಬ್ಬರಿಂದ ಒಬ್ಬರಿಗೆ ಸಂದೇಶವನ್ನು, ಇದು ಪುರಾಣದ ಕಥೆ, ಅದಕ್ಕೆ ಬೇರೆ ಆದ ಅರ್ಥ ಇದೆ. ಅದು ಮತ್ತೊಂದು ಸರಿ ಅವಾಗ ಅದು ಬಂದಾಗ ಈ ನಾರದರು ಅಂದರೆ ಏನು ಅಂತ ಅವರ ನಾರದ ಭಕ್ತಿ ಸೂತ್ರಗಳು ಬಂದಾಗ ಅದನ್ನು ತಗೊಳ್ಳೋಣ. ಈಗ ಕಥೆಗೋಸ್ಕರ ಅಂದರೆ ಒಂದು ಕಥಾ ನೀತಿಗೋಸ್ಕರ ನಾರದರ ಉದಾಹರಣೆ. ನಾರದರು ಸುಖವನ್ನು ಬಯಸ್ತಾರೆ, ಸಮಾಧಾನವನ್ನು ಬಯಸ್ತಾರೆ. ಜಗತ್ತಿನಲ್ಲಿರುವುದೆಲ್ಲ ಅವರು ಕಂಡವರೇ. ಸ್ವರ್ಗ ಕಂಡಿದ್ದಾರೆ, ಮರ್ತ್ಯ ಕಂಡಿದ್ದಾರೆ, ಪಾತಾಳದಲ್ಲಿ ತಿರುಗಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಜಗತ್ತು ಅಂತ ಏನಿದೆ ಇದು ಅಪರಿಚಿತ ಅಲ್ಲ, ಎಲ್ಲ ಅಪರಿಚಿತವೇ. ಮತ್ತು ಅವರಿಗೆ ಯಾವುದು ಏನೂ ಕೊರತೆ ಇಲ್ಲ. ಅವರಿಗೆ ದೇವತೆಗಳ ಜೊತೆಗೂ ಸಂಪರ್ಕ ಇದೆ, ಮಾನವರ ಜೊತೆಗೂ ಸಂಪರ್ಕ ಇದೆ, ರಾಜರುಗಳ ಜೊತೆಗೂ ಸಂಪರ್ಕ ಇದೆ. ನಾರದರಿಗೆ ಎಲ್ಲರ ಹತ್ರ ಕ್ಷಣಾರ್ಧದಲ್ಲಿ ಹೋಗಿ ಅವ್ರ ಮುಂದೆ ನಿಂತು ಅವ್ರಿಗೆ ಏನು ಬೇಕೋ ಕೇಳಿ ಪಡೆದುಕೊಳ್ಳುವಂತಹ ಸಾಮರ್ಥ್ಯ, ಶಕ್ತಿ ಮತ್ತು ಆ ಗೌರವ ನಾರದರ ಬಗ್ಗೆ ಎಲ್ಲ ಇತ್ತು. ಇವರಿಗೆ ನಾರದರಿಗೆ ಸುಖ ಇತ್ತು. ಆದರೆ ಅವ್ರಿಗೊಂದು ಸರಿ ಅನ್ನಿಸ್ತು, ನನಗಿಷ್ಟೆಲ್ಲ ಜಗತ್ತಿನಲ್ಲಿದೆ, ಆದರೆ ಸಮಾಧಾನ ಇಲ್ವಲ್ಲ. ಇವತ್ತು ಒಬ್ಬನ ಹತ್ರ ಏನೋ ಕೇಳ್ತೀನಿ, ನಾಳೆ ಮತ್ತೊಬ್ಬನ ಹತ್ರ ಏನೋ ಮಾಡಿಸ್ತೀನಿ,
ಆಚೆ ನಾಡಿದ್ದು ಇನ್ನೊಬ್ಬರ ಹತ್ರ ಏನನ್ನೋ ನಡೆಸ್ಕೊಡ್ತೀನಿ, ಇನ್ನೊಬ್ಬರಿಗೆ ಯಾರಿಗೋ ನಡೆಸಿಕೊಡೋ ಮಾತೊಂದು ಭರವಸೆ ಕೊಡ್ತೀನಿ, ಬಟ್ ನಂಗೆ ಸಮಾಧಾನ ಇಲ್ವಲ್ಲ, ಏನು ಮಾಡೋದು ಅಂತ ಅವರಿಗೆ ಯೋಚನೆ ಆಗ್ತದೆ. ಈ ಸಮಾಧಾನ ಅನ್ನೋದು ಅವರಿಗೆ ಕೈಲಾಸದಲ್ಲೂ ಸಿಕ್ಕಿರಲಿಲ್ಲ, ಭೂಲೋಕದಲ್ಲೂ ಸಿಕ್ಕಿರಲಿಲ್ಲ, ಅಧೋಲೋಕದಲ್ಲಿ ಅಂದರೆ ಪಾತಾಳ ಲೋಕದಲ್ಲೂ ಕೂಡ ಸಿಕ್ಕಿರಲಿಲ್ಲ. ಎಷ್ಟು ತಿರುಗಾಡಿದ್ರು, 3 ಲೋಕಗಳಲ್ಲಿಯೂ ಸಂಚಾರ ಮಾಡಿದರೂ ಕೂಡ ಅವರಿಗೆ ಸಮಾಧಾನ ಸಿಕ್ಕಿರಲಿಲ್ಲ. ಆಗ ಒಂದು ಬಾರಿ ಅವರಿಗೆ ನಾರದರಿಗೆ ಸನತ್ ಕುಮಾರರು ಸಿಗ್ತಾರೆ, ಮಹಾತಪಸ್ವಿಗಳು. ಸನತ್ ಕುಮಾರರು ನಾರದರಿಗೆ ಸಿಗ್ತಾರೆ. ಅವರು ನಾರದರಿಗೆ ಹೇಳ್ತಾರೆ, ನಾರದ, ನೀನು ಏನೇನು ನೋಡಿದೆಯೋ ಅದೆಲ್ಲ ಅಲ್ಪ, ಅದು ಬಹಳ ಚಿಕ್ಕದು. ಯಾವುದು ಚಿಕ್ಕದೋ ಅಥವಾ ಸಣ್ಣದೋ ಅದನ್ನು ನಾವು ಸಂಗ್ರಹ ಮಾಡೋದ್ರಿಂದ ಅಥವಾ ಅದನ್ನು ಪಡೆಯುವುದರಿಂದ ನಮಗೆ ಸುಖ ಆಗ್ತದೆ, ಆದರೆ ಸಮಾಧಾನ ಆಗುವುದಿಲ್ಲ ಅಂಥೇಳಿ ಅವರು ಉದಾಹರಣೆ ಹೇಳ್ತಾರೆ. ನಮಗೆ ಮೈ ಮೇಲೆ ತುರಿಕೆ ಆಗುತ್ತೆ, ತುರಿಕೆ ಎಲ್ಲಿ ಆಗುತ್ತೋ ಅಲ್ಲಿ ತುರಿಸಿಕೊಂಡಾಗ ನಮಗೆ ಸುಖ ಸಿಗುತ್ತೆ, ಒಂದು ರೀತಿ ನೆಮ್ಮದಿ ಸಿಕ್ಕುತ್ತೆ. ಆದರೆ ಅದು ಆರೋಗ್ಯದ ಸ್ಥಿತಿ ಅಲ್ಲ. ಆರೋಗ್ಯದ ಸ್ಥಿತಿ ತುರಿಕೆ ಆಗದೇ ಇರುವುದು ಆರೋಗ್ಯದ ಸ್ಥಿತಿ. ಅದಕ್ಕೇನಂತೀವಿ ನಾವು? ಸಮಾಧಾನ ಅಂತೀವಿ. ಇಂಗ್ಲೀಷ್ನಲ್ಲಿ ಟ್ರ್ಯಾಂಕ್ವಿಲಿಟಿ ಅಂತಾರೆ, ಟ್ರ್ಯಾಂಕ್ವಿಲಿಟಿ ಅಥವಾ ಸಮಾಧಾನ. ಸೊ ತುರಿಕೆ ಆದಾಗ ತುರಿಸಿಕೊಳ್ಳುವುದು ಹೇಗೆ ತಾತ್ಪೂರ್ತಿಕವಾದ ಸುಖ, ಹೆಚ್ಚು ಕರ್ಕೊಂಡ್ರೆ ಏನಾಗುತ್ತೆ? ನವೆ ಆಗುತ್ತೆ, ಉರಿ ಆಗುತ್ತೆ. ಸುಖದ ರಿಸಲ್ಟ್ ಅಥವಾ ಸುಖದ ಔಟ್ಕಮ್ ಅಥವಾ ಸುಖದಿಂದ ನಮಗೆ ಕೊನೆಗೆ ಸಿಗುವಂಥದ್ದೇನೋ ನೋವೇ. ಆದ್ದರಿಂದ ನಾವು ಸುಖದ ಬೆನ್ನು ಹತ್ತಿ ಹೋಗಬಾರ್ದು. ಸಮಾಧಾನವನ್ನು ಪಡೆದುಕೊಳ್ಳೋದಕ್ಕೆ ಯಾವಾಗಲೂ ನಾವು ಹಾತೊರಿತಿರಬೇಕು ಅಂತನ್ನೋದು ವೇದದ ಋಷಿಗಳ ಸಂದೇಶ. ಅದಕ್ಕೆ ಅವರು ವೇದದ ಋಷಿಗಳು ಅದಕ್ಕೆ ಏನು ಹೇಳಿದ್ದಾರೆ? ಭೂಮಾ ಚಿಂತನ ಅಂತ ಹೇಳಿದ್ದಾರೆ. ಭೂಮಾ ಅಂತಂದರೆ ವಿಶಾಲವಾದಂಥದ್ದು, ವೈಶಾಲ್ಯತೆಯನ್ನು ಹೊಂದಿರುವಂಥದ್ದು. ಸಣ್ಣದಕ್ಕೆ ನೀನು ಆಸೆ ಪಡಬೇಡ, ಈ ದೊಡ್ಡದಕ್ಕೆ ಆಸೆ ಪಡು. ಮತ್ತು ಈ ದೊಡ್ಡದು, ನೀನು ದೊಡ್ಡದನ್ನು ತಿಳ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ನಿನ್ನ ಬುದ್ಧಿ ಅದಕ್ಕೊಂದು ಮಿತಿ ಇದೆ. ಅದಕ್ಕೆ ಅವ್ರೇನು ಹೇಳಿದರು? ಸಾಯುಜ್ಯವನ್ನು ಸಾಧಿಸು. ಅಂದರೆ ಆ ದೊಡ್ಡದರಲ್ಲಿ ನೀನು ಲೀನ ಆಗಿಬಿಡು, ಆ ದೊಡ್ಡದರಲ್ಲಿ ನೀನು ಮುಳುಗೋಗ್ಬಿಡು, ಆ ದೊಡ್ಡದರಲ್ಲಿ ನೀನು ತಾದಾತ್ಮ್ಯತೆಯನ್ನು ಸಾಧಿಸು, ಆಗ ನೀನು ದೊಡ್ಡವನಾಗ್ತೀಯ. ಒಂದು ಸಮುದ್ರ ವಿಶಾಲವಾದದ್ದು. ಅದರಿಂದ ನೀವು ಮುಷ್ಟಿಯೊಳಗೆ ಒಂದು ಸ್ವಲ್ಪ ನೀರು ತೆಗಿರಿ, ನೀವು ಮುಷ್ಟಿಯೊಳಗೆ ಹೊರಗೆ ನೀರು ತೆಗಿರಿ, ಆ ಕೈಯೊಳಗಿಡುವ ನೀರನ್ನು ನೀವು ಸಮುದ್ರ ಅಂತೀರೇನು? ಅಲ್ಲ. ನೀವೇನು ಹೇಳ್ತೀರಿ? ನನ್ನ ಬೊಗಸೆಯಲ್ಲಿ ಬಂದ ನೀರು ಅಂತ ಹೇಳ್ತೀರಿ. ಅದೇ ಬೊಗಸೆಯೊಳಗಿರುವಂತಹ ನೀರು ಪುನಃ ಸಮುದ್ರಕ್ಕೆ ಬಿಟ್ಟುಬಿಟ್ರೆ ಅದು ಸಮುದ್ರ ಆಯಿತು, ಅದು ವೈಶಾಲ್ಯತೆಯನ್ನು ಪಡೆದುಕೊಳ್ತು. ಅದಕ್ಕೆ ವೇದದ ಋಷಿಗಳೇನು ಹೇಳ್ತಾರೆ? ನೀನು ಬೊಗಸೆಯಲ್ಲಿಯೇ ನೀರಿನಂತೆ ಸೀಮಿತ ಆಗಬೇಡ, ಸಮುದ್ರದ ನೀರಿನಂತೆ ವಿಶಾಲ ಆಗು. ಅದಕ್ಕೆ ಭೂಮಾ ಚಿಂತನೆ ಮಾಡು. ಪರಮಾತ್ಮನನ್ನೇ ನೋಡಿ ನೀವು. ಪರಮಾತ್ಮ ಅಂತ ನಾವು ಯಾರನ್ನು ಕರಿತೀವಿ? ಭಗವಂತ ಅಂತ ನಾವು ಯಾರನ್ನು ಕರಿತೀವಿ? ದೇವರು ಅಂತ ಯಾರು ಕರಿತೀರಿ? ಇವನು ಯಾಕೆ ದೇವರು, ಯಾಕೆ ಭಗವಂತ ಅಂದರೆ ಅವನು ಸೀಮಿತವಾಗಿಲ್ಲ. ಅವನು ದೇಶದಿಂದ ಸೀಮಿತ ಆಗಿಲ್ಲ, ಕಾಲದಿಂದ ಪರಿಮಿತ ಆಗಿಲ್ಲ, ಭಾವದಿಂದ ಪರಿಮಿತ ಆಗಿಲ್ಲ, ಯಾವುದರಿಂದಲೂ ಪರಿಮಿತನಾಗಲ್ಲ. ಹಿ ಈಸ್ ನಾಟ್ ಲಿಮಿಟೆಡ್ ಬೈ ಕಾಲ, ದೇಶ, ವಿಚಾರ, ಭಾವ, ಇವ್ಯಾವುದರಿಂದ ಲಿಮಿಟ್ ಆಗಿಲ್ಲ. ಇಲ್ಲಿರುವ ಭಗವಂತನೇ ಅಮೇರಿಕದಲ್ಲಿದ್ದಾನೆ, ಅಮೇರಿಕದಲ್ಲಿ ಭಗವಂತನೇ ರಷ್ಯಾದಲ್ಲಿದ್ದಾನೆ, ರಷ್ಯಾದಲ್ಲಿ ಭಗವಂತನೇ ಮಂಗಳ ಗ್ರಹದಲ್ಲಿದ್ದಾನೆ, ಚಂದ್ರ ಗ್ರಹದಲ್ಲಿ, ಎಲ್ಲೆಲ್ಲೂ ಕೂಡ ಅದೇ ಭಗವಂತ ಇದ್ದಾನೆ. ಹಾಗಾಗಿ ಅವನಿಗೆ ಒಂದು ಭೌತಿಕ ಸೀಮಿತತೆ ಇಲ್ಲ, ಭಾವ ಸೀಮಿತತೆಯೂ ಇಲ್ಲ. ನೀವು ಯಾವ್ಯಾವ ವ್ಯಕ್ತಿಗೆ ಎಷ್ಟೆಷ್ಟು ಭಾವ ತೀವ್ರವಾಗಿದೆಯೋ ಆ ಎಲ್ಲ ಭಾವಕ್ಕೂ ಅವನು ಒಳಗೊಡ್ತಾನೆ. ಅಷ್ಟು ನನ್ನ ಭಾವ ಅತಿ ವಿಶಾಲವಾದರೆ ಆ ವಿಶಾಲ ಭಾವನೆಯಲ್ಲಿ ದೇವರಿದ್ದಾನೆ. ನನ್ನ ಸಂಕುಚಿತ ಭಾವ ಇದ್ದರೆ ಆ ಸಂಕುಚಿತ ಭಾವದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ದೇಶ, ಕಾಲ, ಭಾವ ಯಾವುದರಿಂದಲೂ ಸೀಮಿತ ಅಲ್ಲ. ಅಂತಹ ದೇವರನ್ನು ವೇದಗಳು ನಮಗೆ ಪರಿಚಯ ಮಾಡಿಕೊಡ್ತವೆ. ಅಗ್ನಿ, ಇಂದ್ರ, ಅದಿತಿ, ಸರಸ್ವತಿ, ಸೂರ್ಯ, ಗಣಪತಿ ಇವರೆಲ್ಲ ಯಾವ ಪರಿಮಿತಿಯಿಂದಲೂ ಕೂಡ ಸೀಮಿತರಲ್ಲ. ಇವರು
ವಿಶಾಲವಾದಂಥವರು. ಆ ವಿಶಾಲತೆಯೇ ಅವರಿಗೆ ಭಗವಂತ ಪರಮಾತ್ಮ ಅನ್ನುವಂತಹ ಪಟ್ಟಕ್ಕೆ ಕಾರಣ ಆಗಿದೆ. ದೇವರಿಂದ ಸಂತ ಮಹಾತ್ಮರನ್ನು ನೀವು ತೆಗೆದುಕೊಳ್ಳಿ. ಈ ಸಂತರು ಮಹಾತ್ಮರು ಅಂತ ನಾವೇನಂತೀವಿ, ಈ ಸಂತರು ಮತ್ತು ಮಹಾತ್ಮರು ಯಾವುದೇ ಜಾತಿಗೆ, ಯಾವುದೇ ಪಂಗಡಕ್ಕೆ, ಯಾವುದೇ ಒಂದು ಸೀಮಿತ ಸಮಾಜಕ್ಕೆ ಸೀಮಿತ ಆಗಿರೋಲ್ಲ. ಈ ಆಧುನಿಕ ಕಾಲದ ಮಠಾಧಿಪತಿಗಳು ಅದನ್ನೆಲ್ಲ ಬಿಡಿ, ಅವ್ರದ್ದು ಹೊರಗಡೆಗೆ ಅವ್ರ ಮಠಾಧಿಪತಿಗಳ ಅದೊಂದು ವ್ಯವಸ್ಥೆ. ಅದು ಆ ವ್ಯವಸ್ಥೆ ಇರುವುದರಿಂದ ಅವರ ಮಠಾಧಿಪತಿಗಳು ನಿಜವಾದಂತಹ ಸನ್ಯಾಸಿ ಅಂತ ಯಾರಿರ್ತಾರೆ, ಸಾಧುಗಳಂತ ಯಾರಿರ್ತಾರೆ, ಶ್ರೇಷ್ಠ ಪುರುಷರಂತ ಯಾರಿರ್ತಾರೆ, ಅವರು ಯಾರಿಗೂ ಕೂಡ ಈ ಜಾತಿಯ ಸಮಾಜದ ಪರಿಮಿತಿ ಇಲ್ಲ. ನಾವು RSSನಲ್ಲಿ ಇಬ್ಬರು ಆದಂತಹ, ಹಿಂದೆ ಆರಂಭದಲ್ಲಿ ಆದಂತಹ ಇಬ್ಬರು ಸರಸಂಘ ಚಾಲಕರು ಅಂತ ಹೇಳ್ತೀವಿ, ಡಾಕ್ಟರ್ ಹೆಡ್ಗೇವಾರ್, ಮಾಧವ್ ಸದಾಶಿವ ಗೋಲ್ವರ್ಕರ್ ಅಥವಾ ಗುರೂಜಿ ಅಂತ ನಾವು ಹೇಳ್ತೀವಿ, ಡಾಕ್ಟರ್ ಜಿ ಗುರೂಜಿ ಅಂತ ಹೇಳ್ತೀವಿ. ಇವ್ರಿಗೆ ಯಾವ ಸೀಮಿತತೆಯೂ ಇಲ್ಲ. ಅವ್ರದ್ದು ಜೀವಚೇತನ. ಅವರಿಗೆ ಇದು ಈ ಸಮಾಜದವ್ರು ಆಗಬೇಕು, ಈ ಜಾತಿಯವರು ಆಗಬೇಕು, ಈ ಪಂಗಡ ನೋ. ಭಗವಂತನನ್ನು ಅರಿಯುವುದಕ್ಕೆ ಅಥವಾ ಭಗವಂತನ ಭಾಗ ನಾವು ಆಗುವುದಕ್ಕೆ ಈ ಎಲ್ಲ ಚೌಕಟ್ಟುಗಳನ್ನು ಮೀರಿ ನಾವು ಮೇಲೆ ಹೋಗಬೇಕಾಗ್ತದೆ. ಆದ್ದರಿಂದ ನಮಗೆ ಭಗವಂತ ಇವೆಲ್ಲಕ್ಕೂ ಮೀರಿ ಇರೋದರಿಂದ ಅಂತಹ ಭಗವಂತನನ್ನು ನಾವು ಪಡೆದುಕೊಳ್ಳಬೇಕು ಅಂತಿದ್ದರೆ ನಾವು ಕೂಡ ಎಲ್ಲ ಸೀಮಿತ ಚಿಂತನೆಗಳಿಂದ ಮೇಲೆ ಹೋಗಬೇಕು. ಅದಕ್ಕೆ ವೇದ ಏನು ಹೇಳ್ತದೆ? ಅಮೃತಸ್ಯ ಪುತ್ರ. ನಾವೆಲ್ಲರೂ ಆ ಅಮೃತದ ಪುತ್ರರು. ಈ ಜಗತ್ತಿನಲ್ಲಿ ಯಾವ ಗ್ರಂಥಗಳು ಕೂಡ, ಯಾವ ಶಾಸ್ತ್ರಗಳು ಕೂಡ ನಮಗೆ ಕೊಡದೇ ಇರುವಂತಹ ಈ ಕಾನ್ಫಿಡೆನ್ಸ್ ಅಂತೇಳಿ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಯಾರು ಹೇಳ್ತಾರೆ ನೀನು ಅಮೃತ ಪುತ್ರ ಅಂತ? ಇದಕ್ಕಿಂತ ಒಬ್ಬ ಮನುಷ್ಯನಿಗೆ ಅವನ ಶ್ರೇಷ್ಠತೆಯನ್ನು ಗುರುತಿಸೋದಕ್ಕೆ ಇದಕ್ಕಿಂತ ದೊಡ್ಡದಾದಂಥ ಉಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಅಮೃತಸ್ಯ ಪುತ್ರ. ನೀನು ಅಮೃತ ಪುತ್ರ. ನೀನು ಬ್ರಾಹ್ಮಣ ಅಲ್ಲ, ನೀನು ಲಿಂಗಾಯತ ಅಲ್ಲ, ನೀನು ಗೌಡ ಅಲ್ಲ, ನೀನು ಅದು ಅಲ್ಲ, ಎಕ್ಸ್ ಅಲ್ಲ, ವೈ ಅಲ್ಲ, ಯಾವುದೂ ಅಲ್ಲ. ನೀನು ಅಮೃತ ಪುತ್ರ. ಈಚ್ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಮೃತಸ್ಯ. ನೀವೆಲ್ಲರೂ ಅಂತ ಹೇಳಿದರು, ಇಂಥವರೇ ಅಂತಲ್ಲ, ನಾವೆಲ್ಲರೂ ಕೂಡ ಅಮೃತ ಪುತ್ರರು. ಹಾಗೆ ವೇದವನ್ನು ನಾವು ಪಾಲಿಸಬೇಕಾದ್ರೆ ಈ ಕಾನ್ಫಿಡೆನ್ಸ್ನಿಂದ ನಮಗೆ ದೇವರನ್ನು ಅರಿತುಕೊಳ್ಳುವ ಶಕ್ತಿ ಇದೆ. ನನಗೆ ದೇವರನ್ನು ಪಡೆದುಕೊಳ್ಳುವ ವಿಶ್ವಾಸ ಇದೆ. ಅದಕ್ಕೇನು ಬೇಕು? ಭೂಮಾ ಭಕ್ತಿ ಬೇಕು, ಭೂಮಾ ಚಿಂತನ ಬೇಕು, ಭೂಮಾ ಭಕ್ತಿ ಬೇಕು. ಆಗ ಆ ಭಗವಂತನ ಹತ್ತಿರದಿಂದ ಎದುರಿಗೆ ನಿಂತು ನಾವು ಅದೇ ಭಗವಂತ. ಇನ್ಯಾವುದೋ ನೀವು ತಿಳ್ಕೊಬೇಡಿ, ಏನೋ ಒಂದು 4 ಕೈ ಇರುವಂಥದ್ದು, ಒಂದು ಕೈಯಲ್ಲಿ ವೀಣೆ, ಒಂದು ಕೈಯಲ್ಲಿ ಇದು, ಒಂದು ಕಡೆ ಶಸ್ತ್ರ ಅಸ್ತ್ರ. ನೋ. ಈ ಭೂಮಾ ಚಿಂತನೆ ಯಾವಾಗ ನಮ್ಮ ಆತ್ಮಕ್ಕೆ ಹತ್ತಿರದಲ್ಲಿ ಬಂತೋ ಆಗ ನಾವು ಭಗವಂತನ ಜೊತೆಗೆ ನಾವು ಸರಸ ಆಡ್ತಾ ಇದ್ದೀವಿ, ಭಗವಂತನ ಜೊತೆಗೆ ನಾವು ಒಡನಾಟ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೋಬೇಕು. ಭಗವಂತನ ನಾವು ಅವನ ಅನುಸಂಧಾನ ಮಾಡಿದ್ದೀವಿ, ಅವನ ಜೊತೆಗೆ ಸಹಯೋಗ ಸಾಧಿಸಿದ್ದೀವಿ ಅಂತ ಅದನ್ನು ನಾವು ತಿಳ್ಕೋಬೇಕು. ಇದಾಗಬೇಕಾದ್ರೆ ಏನಾಗಬೇಕು? ಮೊದಲು ಇದು ಶುರು ಮಾಡಬೇಕಲ್ಲ. ಏನೇ ಕೆಲಸ ಶುರು ಮಾಡಬೇಕಾದ್ರೂ ನಮಗೆ ಒಂದು ವಿಘ್ನ ಅಂತ ಬರ್ತದೆ. ನಾವು ಒಂದು ಇಂಡಸ್ಟ್ರಿ ಶುರು ಮಾಡಬೇಕು, ಅದಕ್ಕೆ ಅನೇಕ ವಿಘ್ನಗಳು. ಏನು ವಿಘ್ನಗಳು? ಹಣ ಇಲ್ಲದೆ ಇರುವಂಥದ್ದು ವಿಘ್ನ, ಒಂದು ಸ್ಥಳ ಇಲ್ಲದೆ ಇರುವಂತಹದ್ದು ವಿಘ್ನ, ಯಾರ್ಯಾರನ್ನು ಮೆಚ್ಚಿಸಬೇಕಾದಂಥದ್ದು ಒಂದು ವಿಘ್ನ, ಅದಕ್ಕೊಂದೇನೋ ಸರ್ಟಿಫಿಕೇಟ್ ತಗೋಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಪರ್ಮಿಷನ್ ತಗೋಬೇಕು. ಸೊ ಹೀಗೆ ನಾನಾ ಬಗೆಯ ವಿಘ್ನಗಳಿದ್ದಾವೆ. ಈ ಎಲ್ಲ ವಿಘ್ನಗಳನ್ನು ದಾಟಿ ನಾವು ಪರಿಮಿತಿ ದಾಟಿ ಮುಂದೆ ಹೋಗಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋ ಹಾಗೆ ಅಧ್ಯಾತ್ಮ ಪ್ರಪಂಚವನ್ನು ಅಥವಾ ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕಾದ್ರೂ ಕೂಡ ನಾವು ಈ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗಬೇಕು. ಈ ವಿಘ್ನಗಳು ಇನ್ಯಾರೋ ಒಡ್ಡುವುದಲ್ಲ, ನಾವೇ ಒಡ್ಕೊಂಡಿರೋವಂಥದ್ದು. ಯಾರಾದರೂ ನಮಗೆ ಬಂದು ಹೇಳಿದಾರೆ, ನೀನೊಬ್ಬ ಮೂರ್ಖ ಅಂತ, ನೀನೊಬ್ಬ ದಡ್ಡ ಅಂತೇಳಿ. ಯಾರೂ ಹೇಳಿಲ್ಲ. ನಾವೇ ನಾನು ಮೂರ್ಖ, ನಾನು ದಡ್ಡ, ನನಗೆ ಜಾಣ್ಮೆ ಇಲ್ಲ, ನಂಗೆ ತಾಳ್ಮೆ ಇಲ್ಲ, ನಾವೇ ಹೇಳ್ಕೊತೀವಿ. ಆದ್ದರಿಂದ ವೇದದ ಋಷಿಗಳು ನೀವು ಈ ವಿಘ್ನ ನಿವಾರಣೆ ಮಾಡಿಕೊಳ್ಳಿ ಅಂತ 6ನೇ ಮಂಡಲದ 2ನೇ ಸೂಕ್ತದ 11ನೇ ಮಂತ್ರದಲ್ಲಿ ಋಷಿಗಳು ಹೇಳ್ತಾರೆ. ಏನು ಹೇಳ್ತಾರೆ? ದ್ಯುಷೋ ಅಂಹಾಂಸಿ ದುರಿತಾತರೇಮ ತಾತರೇಮ
ತವಾವಸಾತರೇಮ. ಏನದರ ಅರ್ಥ? ಪಾರಾಗೋಣ ದ್ವಿಷೋ ಅಂಹಾಂಸಿ. ಪಾರಾಗೋಣ ವೈರಿ ಪಾಪ ಪರದಾಟಗಳಿಂದ. ಎದರಿಂದ ಪಾರಾಗಬೇಕು? ವೈರಿಗಳಿಂದ ಪಾರ. ಯಾರು ವೈರಿಗಳು? ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಪಾರಾಗೋಣ ವೈರಿ ಪಾಪ. ಪಾಪ ಅಂದ್ರೇನು? ವೇದದಲ್ಲಿ ಪಾಪ ಪುಣ್ಯದ ಕಲ್ಪನೆನೇ ಇಲ್ಲ. ಪಾಪ ಅಂತ ಹೇಳಿದ್ರೆ ಕತ್ತಲೆಯ ಶಕ್ತಿಗಳಿಗೆ ನಾವು ಆ ಮನಸ್ಸಿನಲ್ಲಿ ಆಶ್ರಯ ಕೊಡುವಂಥದ್ದು, ಕೆಟ್ಟದಾಗಿ ಚಿಂತನೆ ಮಾಡುವಂಥದ್ದು, ಕೆಟ್ಟದಾಗಿ ವರ್ತನೆ ಮಾಡುವಂಥದ್ದು, ಮತ್ತೊಬ್ಬರ ಮನಸ್ಸನ್ನು ನೋಯಿಸುವಂಥದ್ದು, ನನ್ನನ್ನೇ ನಾನು ಕೀಳು ಮಟ್ಟದಿಂದ ನಡೆದುಕೊಳ್ಳುವಂಥದ್ದು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದನಲ್ವ, ನಿನ್ನ ಆತ್ಮವನ್ನು ನೀನು ಹೆಚ್ಚಿಸಿಕೋ. ಆತ್ಮನೈವ ಅವಸಾದಯೇ ಅಂದರೆ ಆತ್ಮಕ್ಕೆ ಅವಮಾನ ಮಾಡಬೇಡ. ಆಗ ಆತ್ಮವೇ ನಿನ್ನ ಬಂಧು, ಆತ್ಮೈವ ಏವ ರಿಪುಹು ಅಂದರೆ ಆತ್ಮವೇ ನಿನ್ನ ವೈರಿ. ಸೊ ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು ಅಂತ. ಅದಕ್ಕೆ ಅಂತಹ ಪಾಪದಿಂದ ಮೇಲ್ಕೊಂಡು ಪರದಾಟಗಳಿಂದ. ಎಂಥ ಪರದಾಟ? ಅವ್ರನ್ನ ಕಂಡ್ರೆ ನನಗಾಗಲ್ಲ, ಇವರು ನಮ್ಮ ಮನೆಗೆ ಬಂದ್ರೇ ನನ್ನ ಮನಸ್ಸು ಕಸಿವಿಸಿ ಆಗುತ್ತೆ, ಇಲ್ಲೆಲ್ಲೋ ಇಂಥದ್ದು ಊಟ ಮಾಡಿದರೆ ನನಗೆ ಹಾಗಲಕಾಯಿ ನೋಡಿದ್ರೇ ವಾಂತಿ ಬಂದಂಗೆ ಆಗುತ್ತೆ, ನನಗೆ ನೀರು ಕಂಡ್ರೆ ಭಯ ಆಗುತ್ತೆ, ವಿಮಾನ ಕಂಡ್ರೆ ಈ ಎಲ್ಲ ಪರದಾಟಗಳಿದಾವಲ್ಲ, ನಾವೇ ಹಾಕಿಕೊಂಡಂತಹ ದುರಿತಾತರೇಮ. ಪರದಾಟಗಳಿಂದ ಪಾರಾಗಿ ಅವುಗಳಿಂದ ಸೇರುವಂತಾಗಲಿ. ಇವೆಲ್ಲ ದಾಟಿ ಈ ವೈರಿ ಪಾಪ ಪರದಾಟ ಇವುಗಳನ್ನೆಲ್ಲ ಪಾರು ಮಾಡಿದರೆ ನಿನ್ನನ್ನು ತವಾವಸಾತರೇಮ. ಇವೆಲ್ಲ ದಾಟಿದಾಗ ನಿನ್ನನ್ನು ಸೇರ್ತೀನಿ. ದಿಸ್ ಈಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಋಷೀಸ್. ಇದು ಋಷಿಗಳ ಸ್ವಾನುಭವ. ಮತ್ತು ಯಾವುದನ್ನು ಕೂಡ ಋಷಿಗಳು ತಾವು ಅನುಭವಿಸದೆ ಈ ಪರಮ ಸತ್ಯವನ್ನು ತಿಳಿದುಕೊಳ್ಳದೆ ನಮಗೆ ಹೇಳಿಲ್ಲ. ಆದ್ದರಿಂದ ಈ ಆತ್ಮದ ಪಯಣ ಆಗಬೇಕಾದ್ರೆ ನಾವು ದ್ವಿಷೋ ಅಂಹಾಂಸಿ ದುರಿತಾತರೇಮ ತಾತರೇಮ ತವಾವಸಾತರೇಮ. ಇದು ಋಗ್ವೇದದ 6ನೇ ಮಂಡಲ 2ನೇ ಸೂಕ್ತದ 11ನೇ ಮಂತ್ರ. ಇದನ್ನು ನಾವು ಮುಂದೆ ಇಟ್ಕೊಂಡು ಆಧ್ಯಾತ್ಮಿಕ ಪಯಣಕ್ಕೆ, ವೇದವನ್ನು ನಾವು ಕರಗತ ಮಾಡಿಕೊಳ್ಳುವುದಕ್ಕೆ, ವೇದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ವಿಘ್ನಗಳಿಂದ ನಾವೇ ಸೃಷ್ಟಿಸಿಕೊಂಡ ವೈರಿಗಳು, ನಾವೇ ಸೃಷ್ಟಿಸಿಕೊಂಡ ಪಾಪಗಳು, ನಾವೇ ಎದುರುಗೊಂಡಂತಹ ಬರಮಾಡಿಕೊಂಡಂತಹ ಪರದಾಟಗಳಿಂದ ಮುಕ್ತರಾದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಈ ವೇದದ ಸಂದೇಶಗಳು ಚೆನ್ನಾಗಿ ನೆಲೆಸ್ತವೆ. ನಾನು ಆರಂಭ ಮಾಡಿದ್ನಲ್ಲ, ಮಂತ್ರಗಳು ನನಗೆ ಬರುವುದೇ ಇಲ್ಲ ಅಂತನ್ನೋದು ನನಗೆ ಲಿಮಿಟ್ ಹಾಕ್ಕೊಂಡಾಗೆ ಹೇಳಿ, ನೀವು ಇವತ್ತು ಕಳಿಸಿದ್ದೀರಿ ಗುರುಗಳೇ, ಇವತ್ತಾಗಿಲ್ಲ, ನಾಳೆ ನಾನು ಖಂಡಿತ ನಿಮಗೆ ನೀವು ಹೇಳಿದ್ದನ್ನು ಕರೆಕ್ಟಾಗಿ ನಾನು ಹೇಳಿ ತೋರಿಸ್ತೀನಿ ಅಂದ್ಕೊಳ್ಳಿ. ನೀವೇ ಹೇಳ್ತೀರಾ. ಅದು ಎಲ್ಲಿಂದ ಶಕ್ತಿ ಬರುತ್ತೋ ಗೊತ್ತಿಲ್ಲ ನಮಗೆ. ಏನೋ ಒಂದು ನಾವು ಮಾಡಬೇಕಾದ್ರೆ ಭಗವಂತ ನಮಗೆ ಆ ಶಕ್ತಿ ಕೊಡ್ತಾನೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು 40 ವರ್ಷದ ಹಿಂದೆ ನಾನು ಓದಿದ್ದಿದ್ದು ರೀಡರ್ಸ್ ಡೈಜೆಸ್ಟ್ ಅಂತ ಒಂದು ಮಂತ್ಲಿ ಮ್ಯಾಗ್ಝಿನ್ ಬರ್ತಿತ್ತು ಇಂಗ್ಲೆಂಡಿಂದ. ಅದರೊಳಗೆ ಒಂದು ಕಥೆ ಒಂದು ಇನ್ಸಿಡೆಂಟ್, ಒಂದು ಪ್ರಸಂಗ ಅದರೊಳಗೆ ಉಲ್ಲೇಖ ಮಾಡಿದರು. ಮನೆ ಮುಂದೆ ಒಂದು ಕಾರ್ ಪಾರ್ಕ್ ಮಾಡಿ ಆ ಕಾರಿಗೆ ಟಯರು ಏನೋ ಆಗಿತ್ತು, ಪಂಕ್ಚರ್ ಆಗಿದ್ದು, ಅದನ್ನು ತೆಗಿಬೇಕು. ಅದಕ್ಕೆ ಅಮ್ಮ ಏನು ಮಾಡ್ತಾಳೆ, ಜಾಕ್ ಹಾಕಿಬಿಟ್ಟು ಟೈರ್ ಹೊರಗೆ ತೆಗೆದಿರ್ತಾಳೆ. ಏನೋ ಕೆಲಸ ಬಂತು ಅಂತ ಒಳಗೆ ಹೋಗ್ತಾಳೆ. ಅವರ ಮಗು ಆಡ್ತಾ ಬಂದುಬಿಟ್ಟು ಅದು ಏನೋ ಆಗಿ ಜಾಕನ್ನು ಹಿಡಿದು ಏನೋ ಆಗಿ ಆ ಕಾರು ಕುಸಿದು ಮಗು ಕೆಳಗಡೆಗೆ ಸಿಕ್ಕಾಕೊಳ್ತದೆ. ಅಷ್ಟೊತ್ತಿಗೆ ತಾಯಿ ಮನೆಯಿಂದ ಹೊರಗೆ ಬಂದು ನೋಡ್ತಾಳೆ, ಅರೆ ಮಗು ಜಾಕ್ ತೆಗೆದು ಕಾರಿನ ಕೆಳಗೆ ಸಿಕ್ಕಾಕೊಂಡಿದೆ ಅಂತ ನೋಡ್ತಾಳೆ. ಓಡಿ ಬಂದವಳು ಏನು ಮಾಡ್ತಾಳೆ, ಕಾರ್ ಮೇಲೆ ಎತ್ತಿ ಮಗುನ ಹೊರಗೆ ಎಳಿತಾಳೆ. ಈ ಒಂದು ಕಾರ್ ಎಷ್ಟು ಭಾರ ಇರುತ್ತೆ ಅಂತ ನಿಮಗೆಲ್ಲ ಅಂದಾಜಿದೆ ಅಲ್ವಾ? ಒಬ್ಬ ಹೆಣ್ಣು ಮಗಳು ಕಾರನ್ನು ಎತ್ತಿ ಬಿಟ್ಲು ಅಂದರೆ ಏನರ್ಥ? ಎಲ್ಲಿಂದ ಬಂತು ಸರ್ ಶಕ್ತಿ? ನೀವು ಇದೇ ಅರ್ಧ ಗಂಟೆ ಬಿಟ್ಟು ಸುಮ್ಮನೆ ಕಾರ್ ಎತ್ತು ಅಂತ ಹೇಳಿ ಆ ಹೆಣ್ಮಗಳಿಗೆ ಎತ್ತಲಿಕ್ಕಾಗುತ್ತಾ? ಇಲ್ಲ. ನೋಡಿ, ನಾವು ಏನೋ ಒಂದು ಮಹತ್ ಕಾರ್ಯ ಮಾಡಬೇಕು, ಅದ್ಭುತವಾದ ಕೆಲಸ ಮಾಡಬೇಕು ಅಂದಾಗ ಭಗವಂತ ನಮಗೆ ಅರಿವಿಲ್ಲದಂತೆ ಶಕ್ತಿ ಕೊಡ್ತಾನೆ. ಅಂದರೆ ಶಕ್ತಿ ಕೊಡ್ತಾನೆ ಅನ್ನೋಕ್ಕಿಂತ ಶಕ್ತಿ ನಮ್ಮಲ್ಲಿದೆ, ಅದನ್ನು ಜಾಗೃತ ಮಾಡ್ತಾನೆ. ಅದಕ್ಕೆ ನಾವ್ಯಾರೂ ಕೂಡ ನನಗೆ ಈ ಮಂತ್ರ ಬರಲ್ಲ, ನನಗಿದನ್ನು ಹೇಳಲಿಕ್ಕೆ ಗೊತ್ತಿಲ್ಲ, ನನಗೆ ಅಗ್ನಿಹೋತ್ರ ಮಾಡಿ ಈ ಪರಿಮಿತಿ ಹಾಕ್ಕೊಳ್ಳೋದು ಬೇಡ. ಇದು ಇಡೀ ಜೀವನಕ್ಕೆ ಅನ್ವಯ ಆಗುತ್ತೆ. ಆನಂದ
ನಮ್ಮಿಂದ ಒಂದು ತಿಳಿವಾದ ಪರದೆ ಇದೆ. ಈ ಆನಂದ, ಸುಖ, ಶಾಂತಿ, ನೆಮ್ಮದಿ ಅಂತ ಏನು ಹೇಳ್ತೀವಿ, ನಾವೇ ಒಂದು ಅಡ್ಡ ಪರದೆ. ಸಿಂಪಲ್ ಕೈ ಹಾಕಿಬಿಟ್ಟು ಹೆಂಗೆ ನಾವು ಪರದೆ ಕರೆಟನ್ ಸರಿಸ್ತೀವಿ, ಹಾಗೆ ಮನಸ್ಸಿನ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಈ ಪಾಪ, ತುರಿತಗಳು, ವಿಘ್ನಗಳನ್ನು ಸರಿಸಿ ನಿಂತರೆ ಅಲ್ಲಿ ನಿಂತಿದ್ದಾನೆ ಭಗವಂತ, ಅಲ್ಲಿ ನಿಂತಿದ್ದಾರೆ ಋಷಿಮುನಿಗಳು, ಅಲ್ಲಿ ನಿಂತಿದ್ದಾರೆ ಸಾಧು ಸನ್ಯಾಸಿಗಳು. ಹುಡುಕಿಕೊಂಡು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ನಮ್ಮ ಮನಸ್ಸಿನೊಳಗಿದ್ದಾರೆ. ನಿತ್ಯ ಅವರನ್ನು ನೋಡೋಣ, ಅವರಿಗೆ ನಮಸ್ಕಾರ ಮಾಡೋಣ, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸೂಚಿಸೋಣ, ಆನಂದದಿಂದ ಜೀವನವನ್ನು ಸಾಗಿಸೋಣ. ಇಷ್ಟು ಹೇಳ್ತಾ ನಮ್ಮ ಸಮಯ ಆಯಿತು ಅಂತ ಕಾಣುತ್ತೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತುಂಬ ಸಹನೆಯಿಂದ ನೀವೆಲ್ಲ ಕೇಳಿದ್ದೀರಿ. ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಶ್ರೀಧರ್ಜಿ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಆನ್ಲೈನ್ ಇದೀನಿ, ಒಂಚೂರು ಮಾತಾಡ, ಮೀಟಿಂಗ್ ನಡೀತಾ ಇದೆ, ಒಂಚೂರು ಪಾಠ ಮಾಡ್ತಾ ಇದ್ದೀನಿ. ನಮಸ್ತೆ ಜಾಗೀರ್ದಾರ್ಜಿ, ನಮಸ್ತೆ. ನಮಸ್ತೆ ಸರ್. ನಿಜವಾಗ್ಲೂ ಎಂತ ಒಂದು ಬೆಳಕನ್ನ ಚೆಲ್ಲಿದ್ದೀರಿ, ಎಲ್ಲಾರ್ಗೊಂದು ಎಂತ ಒಂದು ಶಕ್ತಿಯನ್ನ ಕೊಟ್ಟಿದ್ದೀರಿ ಅಂತ ಬಹುಶಃ ಎಲ್ಲರೂ ಇದನ್ನು ಮನಗಂಡಿದ್ದಾರೆ. ನಾನು ಇವತ್ತು ಬೆಳಗ್ಗೆ ನಾವು ಯಜ್ಞ ಮಾಡ್ಬೇಕಾದ್ರೆ ಹಾಗೇನೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾ ಇದೆ, ಪ್ರತಿನಿತ್ಯ ನಾವು ವಿಶ್ವಾನಿದೇವ ಸವಿದರ್ ದುರಿತಾನಿ ಪರಾಸುವ ಯದ್ ಭದ್ರನ್ ತನ್ನಾಸುವ ಅಂತ ಮಂತ್ರ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಂಡಿದೀವಾ? ಅರ್ಥ ಮಾಡ್ಕೊಂಡ ಅಂತ ಹೇಳಿ ಪ್ರತಿನಿತ್ಯ ದುರಿತಗಳನ್ನು ನಿವಾರಣೆ ಮಾಡುವುದಲ್ಲೇ ಭಗವಂತನ ಕೇಳ್ತೀವಿ. ಆ ದುರಿತಗಳು ಯಾವ್ಯಾವುದು ಅಂತ ನೀವು ಅರಿಷಡ್ವರ್ಗಳ ಬಗ್ಗೆ, ನಮ್ಮಲ್ಲಿರುವಂತ ವಿಶ್ವಾಸದಲ್ಲಿರುವಂತ ಘಾತಕತೆ ಬಗ್ಗೆ ತುಂಬಾ ಹೇಳಿದ್ರಿ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ನೀವು ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ದೀರಿ. ಈ ಶಕ್ತಿಯಿಂದ ನಾವು ಖಂಡಿತವಾಗ್ಲೂ ನಮ್ಮೆಲ್ಲ ಬಂಧುಗಳು ಯಾರ್ಯಾರು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಅಗ್ನಿಹೋತ್ರ ಮಂತ್ರನ ಕಲ್ತ್ಕೊಳ್ತಾರೆ, ಜೊತೆಗೆ ನಿಮ್ಮಿಂದ ವೇದದ ಪರಿಚಯ ಸರಿಯಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ನಾನು ಹೇಳ್ತಾ, ನಮ್ಮ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ ಯಾರು ಬೇಕಾದ್ರೂ ನಿಮ್ಗೇನಾದ್ರೂ ಈ ಉಪನ್ಯಾಸದ ಬಗ್ಗೆ ಮಂತ್ರ, ನಮ್ಮ ಪಾಠದ ಬಗ್ಗೆ ಅಲ್ಲ, ಉಪನ್ಯಾಸದ ಬಗ್ಗೆ ಏನೋ ಕೇಳೋದಿದ್ರು ಕೇಳಿ. ಜಯಗಿರಿದಾರ್ ಅವರು ನಮಗೆ ಮತ್ತೆ ನಮಗೆ ಉತ್ತರವನ್ನು ಕೊಡ್ತಾರೆ. ಒಂದು 10 ನಿಮಿಷ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಗೇಂದ್ರ ಭಟ್ರೆ, ನಮಸ್ಕಾರ. ನಮಸ್ಕಾರ ಸರ್. ಸರ್, ಏನಂದ್ರೆ ಅವರು ಪ್ರಾರಂಭದಲ್ಲೇನೆ ಪ್ರಶ್ನೆ ಕೇಳೋದಕ್ಕಿಂತನೂ ಪ್ರಶ್ನೆಗೆ ಉತ್ತರನೇ ಹೇಳ್ಬಿಟ್ರು. ನಮ್ಗೇನು ಅನುಮಾನ ಇರ್ತದೆ ಆಗ್ತದೋ ಹೋಗ್ತದೋ ಅಂತ, ಅದನ್ನೆಲ್ಲ ನಿವಾರಣೆ ಮಾಡಿದ್ರು. ಮತ್ತೆ ಪರಾಭವ ಸಂವತ್ಸರದ ಬಗ್ಗೆ ಏನು ಹೇಳಿದ್ರಲ್ಲ, ನಾವೆಲ್ಲ ಪರಾಭವ ಅಂತ ಅಂದಾಗ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇದು ಸೋಲು ಸಂವತ್ಸರ ಹೀಗೆ ಅಂತ ವಿಚಾರ ಮಾಡಿದ್ವಿ. ಆ ವಿಚಾರವನ್ನು ತೊಡೆದು ಹಾಕಿದ್ರು. ನಮ್ಮಲ್ಲಿ ವಿಶೇಷ ಶಕ್ತಿ ತುಂಬಿದ್ದಾರೆ. ಸೊ ನಾವೀಗ ವೇದ ಕಲಿಯೋದನ್ನ ನಾವು ಯಾವುದೇ ಅನುಮಾನ ಇಲ್ಲದೆ, ಅಳಕಿಲ್ಲದೆ ಕಲಿಬಹುದು ಅಂತ ಹೇಳ್ತಾ ಗುರುಗಳಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೌದು. ಹಾ, ಕುಮುದ ಅವರೇ ಮಾತಾಡ್ತೀರಾ? ಕುಮುದವಲ್ಲಿ. ಅದೇ ಗುರುಗಳೇ, ಇವ್ರೆ ಜಗೀದಾರ್ ಸಾರ್ ಹೇಳಿದ್ಮೇಲೆ ಹಂಗೂ ಒಂಚೂರು ಧೈರ್ಯ ಬಂತು. ನಿಮಗೆ ಶಕ್ತಿ ಕೊಡಕ್ ಶುರು ಮಾಡಿದವರು ಎಲ್ಲಾರ್ಗು ಅದು ಅದ್ರ ಅರ್ಥ ಗೊತ್ತಾಗಿದೆ ನಿಮ್ಮಿಂದ. ಅದೇ ನಾನು ಕಲ್ತಿದ್ದೀನಿ ಒಂಚೂರು ದುರ್ಗಾ ಸಪ್ತಶತಿ, ನಾರಾಯಣಿ ಎಲ್ಲ ಕಲ್ತಿದ್ದೀನಿ. ಆಮೇಲೆ ನಾಡಾಯರು ಎಲ್ಲ ಕಲ್ತಿದ್ದೀನಿ. ಬಟ್ ಇದು ನೋಡಿ ತಪ್ಪು, ಅದೇನೋ ಮೇಲೋ ಹೇಳ್ಬೇಕು ಕೆಳಗಡೆ ಹೇಳ್ಬೇಕು. ನಮ್ಗೆ ಇದೇನಪ್ಪ ನಾವು ಕಲ್ತ್ಕೋತೀವ, ಈ ತರ ಪಾಪ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವರು, ನಾವು ಕಲಿತೀವ ಇದು. ಅದಕ್ಕೆ ಇವತ್ತು ಅನ್ಕೊಂಡೆ ಕ್ಲಾಸ್ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಆಮೇಲೆ ನೀವು ಹೇಳಿದ್ಮೇಲೆ ಒಂಚೂರು ಟ್ರೈ ಮಾಡೋಣಪ್ಪ ಅಂತ ಅನ್ನಿಸ್ತು. ಅದಕ್ಕೆ ಮಾಡ್ಬೇಕು ಅಂತ ಆಸೆ, ಇದನ್ನೆಲ್ಲ ಹೇಳಿ ಅಗ್ನಿಹೋತ್ರ ಮಾಡ್ಬೇಕು ಅಂತ ಆಸೆ. ಬಟ್ ಬರ್ತಾನೆ ಇಲ್ವಲ್ಲ. ಈ ಪಾಪ ಅಷ್ಟು ಸತಿ ಹೇಳ್ಕೊಡ್ತಾ ಇದ್ದೀರಾ, ಏನು ತಗ್ಗು ನಮಗೆ ಬರ್ತಾ ಇಲ್ಲ. ಏನಿಲ್ಲ, ಏನೇನು ಗೊತ್ತಿಲ್ಲದೆ ಇದ್ರು ಕಲ್ತ್ಕೊಂಡಿದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ವೇದ ಮಂತ್ರಕ್ಕೂ ಬೇರೆ ಶ್ಲೋಕಗಳಿಗೂ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ನಾವು ಸಸ್ವರವಾಗಿ ಕಲಿಸ್ತಾ ಇದೀವಲ್ಲ, ಅದು ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದನ್ನ ಕಲ್ತ್ಕೋಬಹುದು, ಏನ್ ಯೋಚನೆ ಬೇಡ. ಕುಸುಮ ಟಿ ಮಾತಾಡ್ತೀರಾ? ಮಾತಾಡ್ತೀರ? ಮಾತಾಡಿ, ಈ ಕಡೆ ಗುರುಗಳೇ ಧನ್ಯವಾದ. ಮಾತಾಡಿ. ತುಂಬಾ ಮನಸ್ಸಿಗೆ
ಹಿತ ಆಯ್ತು. ಹಿತ ಅಂದ್ರೆ ಎಷ್ಟು ಒಳ್ಳೆ ಮಾತುಗಳನ್ನ ಹೇಳಿ ನಮ್ಮಲ್ಲಿ ಇನ್ನಷ್ಟು ಶ್ರದ್ಧೆ ಮತ್ತೆ ಅದನ್ನ ಕಲ್ತ್ಕೊಳ್ಳೋಷ್ಟು ಇದು ಎಲ್ಲ ನಮ್ಗೆ ಒಂದು ಉತ್ಸಾಹ ಮೂಡಿಸ್ತು ಮನಸ್ಸಲ್ಲಿ. ಎಲ್ಲೇ ತಪ್ಪಾದ್ರೂ ಹಾಗೇ ಆಗುತ್ತೆ, ಅದನ್ನ ತಿದ್ಕೊಳ್ಬೇಕು ನಾವು. ತಿದ್ಕೊಂಡು ಒಂದೇ ಮನಸ್ಸಿಂದ ಶ್ರದ್ಧೆ ಇಟ್ಟು ಮನಸ್ಸಿಟ್ಟು ಕಲ್ತಾಗ ಪ್ರತಿಯೊಂದನ್ನು ನಾವು ಸಾಧಿಸ್ಬೋದು ಜೀವನದಲ್ಲಿ ಅನ್ನೋದು ಒಂದು ಇದಾಯ್ತು. ತುಂಬ ಹೃದಯದ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ ಕುಸುಮ. ಈಗ ನನ್ನ ಜೊತೆನಲ್ಲಿ ವಿಜಯ್ ಕುಮಾರ್ ಅಂತೇಳಿ ಹಾಸನದ ಶ್ರೀಯುತ ವಿಜಯ್ ಕುಮಾರ್ ಅಂತ ಹೇಳಿದ್ದಾರೆ, ಅವರು ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಜಾಗೀರ್ದಾರ್ಜಿ ನಿಮಗೂ ಕೂಡ ನಮಸ್ಕಾರ. ನಮಸ್ತೆ. ನನ್ನದಲ್ಲಿ ಒಂದು ಕ್ವಶನ್ ನಿಮಗೆ. ಮೇಡಮ್ ಹೇಳಿದ್ರು ನನಗೆ ಬರ್ತಿಲ್ಲ, ಮಂತ್ರಗಳು ಉಚ್ಚಾರಣೆ ಸರಿ ಬರ್ತಾ ಇಲ್ಲ, ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಆದರೆ ನಮ್ಮಲ್ಲೇ ಒಂದು ಶಕ್ತಿ ಇದೆ ಅಂತ ಹೇಳಿದ್ರಿ. ಸೊ ಒಂದು ತಾಯಿ ಏನು ಕಾರನ್ನ ಎತ್ತಿ ಹಿಡ್ಕೊಂಡು ಮಗನ್ನ ಹೊರಗಡೆ ತಗೊಳ್ತಾರೆ, ಆ ಒಂದು ಶಕ್ತಿ ನಾವು ಯಾವ ರೀತಿ ಜಾಗೃತ ಪಡಿಸ್ಕೋಬೇಕು, ಹೇಗೆ? ಆ ಮೊಮೆಂಟ್ ಅಲ್ಲಿ ಬರುತ್ತೆ, ಹೇಳ್ತಾರೆ ತಗೊಳ್ಳಿ. ಅದು ಹೇಗೆಂದರೆ, ಒಂದು ಕೊಳ ಅಂತ ತಿಳ್ಕೊಳ್ಳಿ. ಕೊಳ ಡಿಸ್ಟರ್ಬೆನ್ಸ್ ಇದ್ದರೆ, ಶುದ್ಧ ನೀರಿದೆ, ಅದರ ಮೇಲೆ ಎಲ್ಲ ಏನೋ ಕಲ್ಮಶ ತುಂಬಿದ್ದರೆ ಅಥವಾ ನೀರು ಅಲ್ಲಾಡ್ತಾ ಇದ್ದರೆ ನಿಮಗೆ ತಳ ಸರಿಯಾಗಿ ಕಾಣಲ್ಲ, ತಳದಲ್ಲಿ ಏನಿದೆ ಅಂತ ಕಾಣಲ್ಲ. ಅದಕ್ಕೇನಾಗಬೇಕು, ಮೊದಲು ಅದು ನೀರು ಸ್ತಬ್ಧ ಆಗಬೇಕು, ನಿಷ್ಕಲ್ಮಶ ಆಗಬೇಕು. ಅಲ್ಲಿ ಕೆಳಗಡೆ ನಾನು ಹೇಳಿದ್ನಲ್ವ, ಕೊನೆಗೆ ಕನ್ಕ್ಲೂಡ್ ಮಾಡುವಾಗ ಒಂದು ಸಣ್ಣ ಪರದೆ ಇದೆ. ಆ ಪರದೆ ಹಿಂದೆ ಇರೋದು, ಆ ಪರದೆ ಹಿಂದೆ ಏನೋ ಇದೆ. ನೀವು ಪರದೆ ಇದೆ ಅಂದ ಮಾತಕ್ಕೆ ಹಿಂದೆ ಏನೂ ಇಲ್ಲ ಅಂತ ತಿಳಿಲಿಕ್ಕಾಗೋದಿಲ್ಲ. ಈ ಪರದೆನೇ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ. ನಮಗೆ ಏಕ್ದಮ್ ಸಿಟ್ಟು ಬರುತ್ತೆ, ನಮಗೆ ಏಕ್ದಮ್ ಇನ್ನೊಬ್ಬರ ಬಗ್ಗೆ ಮತ್ಸರ ಆಗುತ್ತೆ, ವಿನಾಕಾರಣ ಮತ್ಸರ ಪಡ್ತೀವಿ. ನನಗೆ ದೇವರು ಏನು ಕೊಟ್ಟಿದ್ದಾನೆ, ಒಂದು 40-60 ಸೈಟ್ ಕೊಟ್ಟು, ಒಂದು ಒಳ್ಳೆ ಮನೆ ಕೊಟ್ಟು, ಒಳ್ಳೆ ಹೆಂಡತಿ ಮಕ್ಕಳು ಸಂಬಂಧ ಕೊಟ್ಟಿದ್ದಾನೆ, ಆನಂದವಾಗಿರ್ಬೋದು. ಪಕ್ಕದಲ್ಲಿ ಯಾರೋ ಒಬ್ಬರು 60-40 ಸೈಟ್ ತೊಗೊಂಡ್ರು ಅಂತೇಳಿ ನನಗಿಲ್ಲ ಅಂತ ಕೊರಗ್ಲಿಕ್ಕೆ ಶುರು ಮಾಡ್ತೀವಿ. ನನ್ನ ಹತ್ರ ಫಸ್ಟ್ ಕ್ಲಾಸ್ ಆಗಿರುವಂತಹದ್ದು ಕಾರಿದೆ, ನನಗೆ ಕಳೆದ 4-5 ವರ್ಷಗಳಿಂದ ತಿರುಗಾಡುತ್ತಾ ಇದೆ. ಆಚೆ ರೋಡ್ನವ್ರು ಯಾರೋ SUV ತೊಗೊಂಡ್ರು ಅಂತ ಹೇಳಿಬಿಟ್ಟು, ಅರೆ ನನ್ನ ಹತ್ರ SUV ಇಲ್ಲ, ಕೊರಗ್ತಿರ್ತೀವಿ. ಈ ಎಲ್ಲ ಈ ಸಂಕುಚಿತ ವಿಚಾರಗಳು, ಸಂಕುಚಿತ ಭಾವಗಳಿದಾವಲ್ಲ, ಇದನ್ನು ತೊರೆದ್ರೆ ಅಲ್ಲಿ ಒಂದು ಒಳ್ಳೆಯ ಶಕ್ತಿ ಇದೆ. ಈ ಬೂದಿ ಮುಚ್ಚಿದ ಕೆಂಡ ಅಂತ ನೀವು ಕೇಳಿರ್ತೀರಿ ಶಬ್ದ ಅಲ್ವಾ. ಕೆಂಡ ಒಳಗಿರ್ತದೆ, ಅದು ಬೂದಿ ಇದ್ದರೆ ಅದು ಮೇಲೆ ಇಟ್ಟಂಥ ವಸ್ತು ಬಿಸಿನೂ ಮಾಡಲ್ಲ, ಅದು ಸುಡುವುದೂ ಇಲ್ಲ, ಅದು ನಿರ್ವೀರ್ಯವಾದ ಶಕ್ತಿಯಾಗಿರ್ತದೆ. ಬೂದಿ ಸರಿಸ್ಬಿಟ್ರೆ ಆ ಕೆಂಡಕ್ಕೆ ಅದರ ಬಿಸಿನೂ, ಅದರ ಶಾಖನೂ, ಅದರ ಸುಡುವಿಕೆ ಎಲ್ಲ ಶಕ್ತಿಗೆ ಜಾಗೃತ ಆಗ್ತದೆ. ಹಾಗಾಗಿ ನಮ್ಮೊಳಗಿರುವಂಥ ಈ ಶಕ್ತಿ, ಆ ಇಂಟೆನ್ಸಿಟಿ, ಆ ತಾಯಿದು ನಾನು ಹೇಳಿದ್ದಲ್ಲ, ಇದು ಆಗಲೇಬೇಕು ಅನ್ನೋ ಛಲ ಅವಳಿಗೆ. ಐ ಆಮ್ ನಾಟ್ ರೆಡಿ ಟು ಲೂಸ್ ಮೈ ಚೈಲ್ಡ್ ಅಂತ ಓಡಿ ಬಂದು ಅದನ್ನು ತೆಗಿತಾರಲ್ಲ. ಈ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ, 1 ನಿಮಿಷ ಸಮಯ ಇದೆ ಶ್ರೀಧರ್ಜಿ? ಖಂಡಿತ ಮಾತಾಡಿ. ಎಸ್, ಒಂದು ಉದಾಹರಣೆ ಹೇಳ್ತೀನಿ ಹೇಗೆ ಈ ಶಕ್ತಿ ಬಂದು. ನೀವು ತಾಯಿ ಉದಾಹರಣೆ ಹೇಳಿದೆ, ತಾಯಿ ಮಗುದು ಅಂಥದ್ದು ಇನ್ನೊಂದು ಉದಾಹರಣೆ ಇದೆ. ಒಬ್ಬರು ಸ್ವಾಮಿ ರಾಮ ಅನ್ನುವರು ಒಂದು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಬರುತ್ತೆ. ಒಬ್ಬ ಗುರು ಶಿಷ್ಯ ಒಂದು ಆಶ್ರಮ ಕಟ್ಟಿಕೊಂಡು ಹಿಮಾಲಯದಲ್ಲಿರ್ತಾರೆ. ಆ ಗುರುಗಳಿಗೆ ಒಂದು ಕೌಪಿನ, ಒಂದು ಜೊತೆ ಬಟ್ಟೆ ಬಿಟ್ಟರೆ ಏನಿರ, ಎರಡು ಕೌಪಿನ, ಒಂದು ಸ್ನಾನ ಮಾಡಿದ ಮೇಲೆ ಒಗೆಯಕ್ಕೆ, ಮತ್ತೊಂದು ಒಣಗಿದ ಮೇಲೆ ಹಾಕ್ಕೋಬೇಕು. ಅವರು ಗುರುಗಳಿಗೆ ಸೇವೆ ಮಾಡೋದಕ್ಕೆ ಒಬ್ಬ ಶಿಷ್ಯ ಇರ್ತಾನೆ. ಅವನು ಎಂಥ ಸೇವೆ ಅಂತಂದರೆ, ಗುರುಗಳೇ ದೇವರು, ಅದರ ಹೊರತು ಇನ್ನೇನಿಲ್ಲಪ್ಪ ಅಂತ ಅವ್ರದ್ದು ಭಕ್ತಿಯಿಂದ ಅವ್ರಿಗೆ ಮಾಡ್ತಿರ್ತಾನೆ. ಒಂದು ದಿನ ಏನಾಗುತ್ತೆ, ಇವರು ಕೌಪಿನ ಒಗೆದು ಹೊರಗಡೆಗೆ ವಾಶ್ ಮಾಡಿ ಹೊರಗಡೆಗೆ ಒಣಗಲಿಕ್ಕೆ ಹಾಕಿರ್ತಾರೆ. ಕೇಳಿಸ್ತಾ ಇದೆಯಾ ನಾ ಮಾತಾಡಿದ್ದು? ಓಕೆ. ಒಗೆದು ಹಾಕಿರ್ತಾರೆ, ವಾಶ್ ಮಾಡ್ಲಿಕ್ಕೆ ಹಾಕಿರ್ತಾರೆ. ಜೋರಾಗಿ ಗಾಳಿ ಬೀಸುತ್ತೆ, ಹಿಮಾಲಯದಲ್ಲಿ ಗಾಳಿ ಗೊತ್ತಲ್ಲ ನಿಮಗೆ. ಆ ಕೌಪಿನ ಹಾರಿ ಹೋಗುತ್ತೆ. ಇವನಿಗೆ ಒಂದೇ, ಅರೆ ಗುರುಗಳು ಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಈ ಕೌಪಿನ ಕೊಡಬೇಕು ನಾನು, ಇದು ಹಾರಿ ಹೋದರೆ ಮುಂದೆ ಗತಿ ಏನು, ನನಗೆ ಇನ್ಎಫಿಷಿಯಂಟ್ ಶಿಷ್ಯ ಅನಿಸ್ಕೋತೀನಿ ಅಂತ ಕೌಪಿನದ ಬೆನ್ನತ್ತಿ ಹೋಗ್ತಾನೆ. ಆ ತುಂಬ ರಭಸದ ಗಾಳಿ, ಹತ್ತಾನೆ ಹೋಗ್ತಾನೆ. ಅವನಿಗೆ ಅಲ್ಲಿ ನಿಮ್ಗೆ ಗೊತ್ತಿದೆ, ಹಿಮಾಲಯದಲ್ಲಿ ಕಂದರಗಳಿದೆ, ಬೆಟ್ಟಗಳಿದೆ, ಎತ್ತರದ ಸ್ಥಳ ಇದೆ, ಕಂದಕ ಇದು 1000 ಅಡಿ ಕಂದಕ ಇತ್ತು. ಅದ್ರ ಬೆನ್ನತ್ತಿ ಏನು ಮಾಡ್ತಾನೆ, ಒಂದು ಕಂದಕ ನೋಡೋದೇ ಇಲ್ಲ,
ಬೆನ್ನತ್ತಾನೆ. ಅರ್ಧ ಕಂದರದಲ್ಲಿ ಬಿದ್ದಿರ್ತಾನೆ, ಅವನ ಕೈಗೆ ಅದು ಕೌಪಿನ ಸಿಗುತ್ತೆ. ಕೌಪಿನ ಸಿಕ್ಕ ಕ್ಷಣ ನೋಡ್ತಾನೆ, ಮೇಲೆ ಇಷ್ಟು ದೊಡ್ಡ ಬೆಟ್ಟ ಇದೆ, ಕೆಳಗಡೆಗೆ ಕಂದಕ ಇದೆ, ಅದರ ಮಧ್ಯದಲ್ಲಿ ನಾನಿದ್ದೀನಿ, ಏನಪ್ಪ ಅಂತ. ಆಗ ಅವನಿಗೊಂದು ಅನುಭವ ಆಗುತ್ತೆ, ಯಾರೋ ನನ್ನ ಕೈ ಹಿಡಿದಿದ್ದಾರೆ ಅಂತ. ಮರು ಕ್ಷಣದಲ್ಲಿ ಅವನು ಆ ಕಂದಕದಿಂದ 100 ಅಡಿ ಎತ್ತರದ ಕಂದಕದಿಂದ ಮೇಲಿರ್ತಾನೆ. ಭಾಳ ಸಂತೋಷ ಆಗುತ್ತೆ ಅವನಿಗೆ. ಬೇರೆ ಏನೂ ಗಮನದಲ್ಲಿಲ್ಲ, ಗುರುಗಳ ಕೌಪಿನ ಸಿಕ್ತು, ಅವರು ಸ್ನಾನ ಮಾಡಿ ಬರೋದ್ರಾಗ ನಾನು ತೊಗೊಂಡೋಗಿ ಕೊಡ್ತಿದ್ದೀನಿ ಅಂತ. ಆಮೇಲೆ ಏನಯ್ಯ ಇವತ್ತು ತಡ ಮಾಡಿದೆ ನೀನು ಒಳಗೆ ಬರೋದಕ್ಕೆ, ನನ್ನ ಕೌಪಿನ ಕೊಡೋದಕ್ಕೆ ಅಂತ. ಭಾಳ ಸಹಜವಾಗಿ ಏನು ಹೇಳ್ತೀರಾ ಗುರುಗಳೇ, ಇದು ಗಾಳಿ ಬಂತು ಆರೋಗ್ಬಿಡ್ತು, ನಾನು ಗಮನ ಕೊಡಲಿಲ್ಲ, ಬೆನ್ನು ಹತ್ತಿದೆ, ಈ ಥರ ಹೋಗಿ ಒಳಗಡೆಗೆ ಬಿತ್ತು, ಅಲ್ಲಿ ಹೋಗಿ ಹಿಡ್ಕೊಂಡೆ, ಯಾರೋ ನನ್ನ ತಂದು ಮೇಲೆ ಇಳಿಸ್ಬಿಟ್ರು, ತಂದುಬಿಟ್ಟೆ ನಿಮಗೆ ಅಂತ ಹೇಳ್ತಾನೆ. ಆ ಗುರುಗಳು ಅಷ್ಟು ತಪಸ್ವಿಗಳು ಏನು ಮಾಡ್ತಾರೆ, ಮರುಕ್ಷಣದಲ್ಲಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಅಯ್ಯ ಜೀವನ ತುಂಬ ಆ ದೇವರ ಸ್ಪರ್ಶ ನನಗೆ ಸಿಗಲಿ ಅಂತ ನಾನು ತಪಸ್ಸು ಮಾಡ್ತಾ ಇದ್ದೀನಿ, ನನಗೆ ಸಿಕ್ಕಿಲ್ಲ, ನಿನಗೆ ಸಿಕ್ಬಿಟ್ರಲ್ಲಯ್ಯ ಅಂತ ಹೇಳಿಬಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಡ್ತಾರೆ. ಆ ಇಂಟೆನ್ಸಿಟಿ ಅಂದರೆ ನಿಮಗೆ ಏಕಭಾವ ಬೆಳಿಬೇಕು, ಆ ದೇವರು ನನಗೆ ಸಿಗಲೇಬೇಕು ಅಂತ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಬ್ಬರು ಹೀಗೆ ಆಗುತ್ತೆ. ಒಬ್ಬ ಸಾಧಕ ಬಂದು ಕೇಳ್ತಾನೆ, ಎಷ್ಟು ಏನು ಮಾಡಿದ್ರು ನನಗೆ ದೇವರೇ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ನಾಳೆ ಬೆಳಿಗ್ಗೆ ನದಿಗೆ ಸ್ನಾನಕ್ಕೆ ಹೋಗ್ತೀನಲ್ಲ, ಆಗ ಬಾ ನನ್ನ ಜೊತೆಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಬರ್ತಾನೆ ಸ್ನಾನಕ್ಕೆ, ಒಳಗಡೆ ಬಾ ಸ್ನಾನ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಸೊಂಟದವರೆಗೂ ನೀರು ಬರೋಷ್ಟು ಕರ್ಕೊಂಡೋಗಿ ತಲೆ ಗಟ್ಟಿಯಾಗಿ ಹಿಡ್ಕೊಂಡು ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಅಯ್ಯೋ ಎಷ್ಟು ಕೊಸರಾಡ್ತಾನೆ, ಬಿಡಲ್ಲ. ಕೊನೆಗೆ ಹೊರಗೆ ಕೇಳ್ತಾರೆ, ಏನಾಯ್ತು ಅಂತ ಕೇಳಿದ್ರೆ, ಅಯ್ಯೋ ಏನು ಹೇಳ್ತೀರಿ ಗುರುಗಳೇ, ನೀವು ದೇವ್ರನ್ನ ತೋರ್ತೀನಿ ಅಂತ ಕಳೆದುಬಿಟ್ಟು ನನ್ನನ್ನೇ ಕೊಂದಾಕ್ಬಿಡ್ತಾ ಇದ್ರಿ, ಏನಾಯ್ತು ಅಂತ ಕೇಳಿದರು. ಅಯ್ಯೋ ಉಸಿರೇ ನಿಂತು ಹೋಗಿತ್ತು ಅಂತ. ನೀನೇನು ಮಾಡಿದಿ ಅಂತ. ಉಸಿರು ಹೇಗಾದರೂ ಸರಿ ನಿಮ್ಮಿಂದ ಕೊಸಿರ್ಕೊಂಡು ಉಸಿರು ತೊಗೋಬೇಕು ಅಂತ ನಾನು ಒದ್ದಾಡ್ತಾ ಇದ್ದೆ, ಪರದಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿಬಿಟ್ರು ಅವರು. ಅಂದರೆ ನಾನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಾಗ ನಾವೇನು ಹೋರಾಟ ಮಾಡ್ತೀವಿ, ಆ ಹೋರಾಟ ಮಾಡಿದಾಗ ನಮ್ಮ ಒಳಗಿನ ಶಕ್ತಿ ಅಂತ, ಆತ್ಮಶಕ್ತಿ ಅಂತ ನಾವು ಹೇಳ್ತೀವಿ, ಅದಕ್ಕೆ ಆತ್ಮಶಕ್ತಿ ಮೇಲೆ ಬರುತ್ತೆ, ಅದು ನಮ್ಗೆ ಸಹಾಯ ಮಾಡುತ್ತೆ. ಅದು ನಾನಾಗಲಿ ಎಕ್ಸಾಗಲಿ ವೈ ಅಲ್ಲಿ ನಿಮಗೆ ಕೊಡಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಲ್ವಾ. ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಡೌಟ್. ಎಷ್ಟು ಚೆನ್ನಾಗಿತ್ತು ಸರ್, ಬಹಳ ಅದ್ಭುತವಾಗಿತ್ತು. ಮೊನ್ನೆ ವಿಜಯ್ ಕುಮಾರ್ ನಾನು ಈ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ವು, ಅವರ ಪ್ರಶ್ನೆ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು. ಶ್ರೀವಿದ್ಯಾ ಏನಾದ್ರು ಕೇಳ್ತೀರಮ್ಮ? ಯಾರತ್ರ ಕೇಳಿದಾರ ಕೇಳ್ಬೋದು. ಹರಿ ಓಂ ಗುರುಗಳೇ. ಹೇಳಮ್ಮ. ತುಂಬಾ ದಿನ ಆಗಿತ್ತು ಗುರು ಸಾನ್ನಿಧ್ಯದಲ್ಲಿ ಸ್ವಲ್ಪ ಶಕ್ತಿ ತಗೊಂಡು ಇವತ್ತು ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಸ್ವಲ್ಪ ಚೆನ್ನಾಗಿತ್ತು ಗುರುಗಳ ಆಶ್ರಯದಿಂದ. ಅದಕ್ಕೆ ನಾನು ಎಲ್ಲಾರ್ಗು ಹೇಳೋದು ಇಷ್ಟೇನೆ, ಮಂತ್ರವನ್ನು ಕಲಿಯೋಣ, ಮಂತ್ರದ ಜೊತೆಗೆ ಭಗವಂತನ ವಿಚಾರ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ತರ ಉಪನ್ಯಾಸಗಳಲ್ಲೂ ಕೂಡ ಪಾಲ್ಗೊಳ್ಳೋಣ. ಇವಾಗ ಶಾಂತಿ ಮಂತ್ರ ಜೊತೆಗೆ ಇವತ್ತಿನ ಸತ್ರವನ್ನ ಮುಕ್ತಾಯ ಮಾಡೋಣ. ನಾನು ಡಾಕ್ಟರ್ ರಾವಿ ಜಹಗೀರ್ದಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಓಂ ದ್ಯೌ ಶಾಂತಿರಂತರಿಕ್ಷಗೋ ಶಾಂತಿ ಪೃಥಿವೀ ಶಾಂತಿರಾಪ ಶಾಂತಿರೌಷಧಯ ಶಾಂತಿ ವನಸ್ಪತಯ ಶಾಂತಿರ್ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಗೋ ಶಾಂತಿ ಶಾಂತಿ ರೇವ ಶಾಂತಿ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚಿನ್ ಏನಾರು ಹೇಳ್ತಾ ಇದ್ರ ನೀವು? ಇಲ್ಲ ಕೇಳಿಸ್ಕೊಂತ ಇದ್ದೆ. ಬಹಳ ಸಂತೋಷ ಆಯ್ತು, ನಮಗೂ ಕೂಡ ಎನರ್ಜಿ ಬಂತು. ಇನ್ನ ನಾವು ಮುಂದುವರ್ಸ್ಬೇಕಲ್ಲ ಸಾವಯವ ಕೃಷಿನ, ಅದಕ್ಕೆ ಬಹಳ ನಮಗೆ ಎನರ್ಜಿ ಸಿಕ್ತಂಗ ಆಯ್ತು ಗುರುಗಳೇ. ಒಳ್ಳೆದಾಗಿ ಎಲ್ಲರಿಗೂ. ಮುಂದಿನ ಬುಧವಾರ ಇದೇ 6:00 ಸೇರ್ಕೊಳ್ಳೋಣ. ಅವತ್ತು ಮಂತ್ರ ಪಾಠದ ಜೊತೆಗೆ ನಮ್ಮ ಅಶೋಕ್ ಕುಮಾರ್ ನಾಡಿಗ್ ಅವರು ಮಂತ್ರಗಳ ಅರ್ಥ ಹೇಳ್ತಾರೆ. ಈಗಾಗಲೇ ಸುಮಾರು 1 ತಿಂಗಳ ಮೇಲಾಯ್ತು ಅಂತ ಕಾಣುತ್ತೆ ಶುರುವಾಗಿ.
ಸೊ ಡಾಕ್ಟರ್ ಹೇಗಿರ್ದಾರ್ ಅವರೇ, ಒಂದ್ ತಿಂಗಳ ಮೇಲಾಯ್ತಲ್ವಾ? ಹೌದು ಸರ್, ಒಂದ್ ತಿಂಗಳ ಮೇಲಾಯ್ತು. ಒಂದು ತಿಂಗಳ ಮೇಲೆ. ನಾವ್ ಇಷ್ಟೊತ್ತಿಗೆ ನಾವು ಇದನ್ನ ಕಲ್ತ್ಕೋಬೇಕಾಗಿತ್ತು, ಈಶ್ವರಸ್ತುತಿ ಪ್ರಾರ್ಥನೆ. ಪರವಾಗಿಲ್ಲ, ಆದ್ರೆ ಯಾರು ಕಲ್ತಿದ್ದೀರಿ ಅವ್ರು ಬೇಸರ ಪಟ್ಕೊಳ್ಳೋದು ಬೇಡ. ಇನ್ನೊಂದೆರಡು ಸಲಿ ಇದನ್ನ ರಿವೈಸ್ ಮಾಡಿ ಆ ನಂತರ ಮುಂದಿನ ಪಾಠಕ್ಕೆ ಹೋಗ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬುಧವಾರ 6:15 ಅಂತ ಹೇಳಿದ್ರೆ 6:20ಕ್ಕೆ ಎಲ್ಲಾರು ಜಾಯಿನ್ ಆಗೋಣ. ನಮಸ್ಕಾರ. ನಮಸ್ತೆ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಶಿವಕುಮಾರ್. ಧನ್ಯವಾದ. ಒಳ್ಳೇದಾಗ್ಲಿ ವಿದ್ಯಾ.